ಯಾವ ಜನ್ಮದ ಪಾಪಕ್ಕೆ ನನಗೆ ಈ ಶಿಕ್ಷೆ? ನಾನು ಈ ಪ್ರಪಂಚಕ್ಕೆ ಕಣ್ಣು ಬಿಟ್ಟಾಗ ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಇಲ್ಲದ ತಬ್ಬಲಿಯನ್ನಾಗಿ ಮಾಡಿದೆ. ಆದರೆ ಹೇಗೋ ನನ್ನಣ್ಣ ನನಗೆ ತಂದೆ ತಾಯಿ ಸ್ಥಾನ ತುಂಬಿ ನನ್ನನ್ನು ಸಾಕಿ ಬೆಳೆಸಿ ನನಗೆ ವಿದ್ಯಾ ಬುದ್ಧಿಯನ್ನು ಕೊಟ್ಟ. ಆದರೆ ಆ ನನ್ನ ಅಣ್ಣನಿಗೆ ಮತ್ತೆ ನತದೃಷ್ಟ ತಮ್ಮನಾದನೇ ಹೊರತು ಒಳ್ಳೆಯ ಅಣ್ಣ ತಮ್ಮನಾಗಲು ಅವಕಾಶನೇ ಕೊಡ್ಲಿಲ್ವಲ್ಲ ದೇವ್ರೇ. ಅಣ್ಣ ತಮ್ಮಂದಿರಲ್ಲಿ ದಾಯಾದಿ ಮಸ್ತರವನ್ನ ತಂದಿಟ್ಟು ಬಾಂಧವ್ಯದ ಬೆಸುಗೆಯಿಂದ ದೂರ ಮಾಡಿಬಿಟ್ಟೆ ಅಲ್ಲ ದೇವ್ರೇ. ದಿನ ನನ್ನ ಕಣ್ಣಂಚಲೇ ಇದ್ದು ನನ್ನ ಅಣ್ಣನ ಮುಖ ದರ್ಶನ ಮಾಡಲಿಲ್ಲ ಅಂದ್ರೆ ನನ್ನ ಆತ್ಮಶಕ್ತಿ ಒಪ್ಪಲ್ಲ. ಆ ನನ್ನ ತಾಯಿ ರೂಪದ ಅತ್ತಿಗೆಯ ನನ್ನನ್ನು ಮಗನಾಗಿ ನೋಡಿ ನನ್ನನ್ನು ಪ್ರೀತಿ ವಾತ್ಸಲ್ಯ ತುಂಬಿದ ಕರುಣಾಮಯಿ ಆ ನನ್ನ ಅತ್ತಿಗೆಯನ್ನು ಬಿಟ್ಟು ನಾನು ಹೇಗಪ್ಪ ದೂರ ಹೋಗ್ಲಿ? ನನ್ನ ಅಕ್ಕನ ಮಗ ಸೂರ್ಯ ನನ್ನನ್ನು ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡಿದವನೇ ಅಲ್ಲ, ನನ್ನ ಮನಸ್ಸಿಗೆ ನೋವು ಕೊಟ್ಟವನೇ ಅಲ್ಲ. ಅಂಥದ್ರಲ್ಲಿ ನನಗೆ ಕಳ್ಳನೆಂಬ ಪಟ್ಟವನ್ನು ಕಟ್ಟಿ ಮನೆಯಿಂದ ಹೊರ ಹಾಕಿದ. ನಾನು ಮಾಡಿದ ಅಪವಾದವಾದರೂ ಏನು ನನಗೆ ದಿಕ್ಕೇ ತೋಚುತ್ತಿಲ್ಲ. ನನ್ನ ಅತ್ತಿಗೆ ಕೊಟ್ಟ ಪಾಸೆಯನ್ನು ಉಳಿಸಿಕೊಳ್ಳುವುದಕ್ಕೆ ದಾರಿದೀಪ ನೀನಾಗಬೇಕು ದೇವರೇ, ನೀನಾಗಬೇಕು. ಆನಂದ್, ಏನು ಇದೆಲ್ಲ? ನಿಮ್ಮ ಮನೆಯಲ್ಲಿ ನಡೆದ ದುರ್ಘಟನೆಯನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಆಘಾತವಾಯಿತು. ಯಾವತ್ತು ಯಾರಿಗೂ ಕೇಳು ಬಯಸದ ನೀನು ಕಷ್ಟ ಅಂತ ಬಂದಾಗ ನಿನ್ನಲ್ಲಿದ್ದ ಹಣ ವಸ್ತುಗಳನ್ನೆಲ್ಲ ದಾನ ಮಾಡ್ತಿದ್ದಿ. ನೀನು ಪರರ ವಸ್ತುಗಳಿಗೆ ಆಸೆ ಪಟ್ಟನಲ್ಲ. ಅಂಥದ್ರಲ್ಲಿ ನಿನ್ನ ಕಳ್ಳನೆಂಬ ಪಟ ಕಟ್ಟೋದಕ್ಕೆ ಆ ಸೂರ್ಯನಿಗೆ ಹೇಗೆ ಹೊತ್ತು ಬಂತು? ಆಕಾಶ್, ನನ್ನ ಮನಸ್ಸಿನ ನೋವುಗಳನ್ನು ಹೇಳಿಕೊಳ್ಳುವುದಕ್ಕೆ ನೀನೊಬ್ಬನೇ ಕೇಳಿ ಅಂತ ಅದಕ್ಕೆ ಬರು ಕೇಳಿದೆ ಕಣೋ. ನಾನು ಜೀವನ ಎಂಬ ಯುದ್ಧದಲ್ಲಿ ಸೋತು ನನ್ನವರೆಲ್ಲ ಕಳ್ಕಬಿಟ್ಟೆ ಆಕಾಶ್, ಕಳ್ಕಬಿಟ್ಟೆ. ನಾನು ಈಗ ಬಿಕಾರಿ ಆಗ್ಬಿಟ್ಟೆ ಆಕಾಶ್, ಬಿಕಾರಿ ಆಗ್ಬಿಟ್ಟೆ. ಮನುಷ್ಯರ ಜನ್ಮದಲ್ಲಿ ಇದೆಲ್ಲ ಸರ್ವಸಾಮಾನ್ಯ ಆಗ್ಬಿಟ್ಟಿದೆ ಕಣೋ. ಬರುವಂತ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬೇಕು. ಏಕೆಂದ್ರೆ ಈ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿ ಉತ್ತಮ ಹೆಸರು ಮಾಡಿರುವ ಉದಾಹರಣೆಗೆ ಹೇಳಬೇಕು ಅಂದ್ರೆ ಅಂದು ನಾಡಪ್ರಭ ಕೆಂಪೇಗೌಡ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಅಕ್ಕ ಮಹಾದೇವಿ, ಭಗವಾನ್ ಬುದ್ಧ, ಸಂಗೊಳ್ಳಿ ರಾಯಣ್ಣ ಇಂತಹ ಮಹಾನ್ ವ್ಯಕ್ತಿಗಳು ಈ ಶೋಷಣೆಗೆ ಒಳಗಾಗಿ ಅವರೆಲ್ಲ ಧೈರ್ಯದಿಂದ ತಮ್ಮ ಕಾರ್ಯ ಸಾಧನೆ ಮಾಡಲಿಲ್ವೇನೋ? ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿದುಕೊಂಡು ಅವರೆಲ್ಲ ಮಹಾತ್ಮನಾಗಿಲ್ವೇನೋ? ಅವರ ಸಾಲಿನಲ್ಲಿ ನೀನು ನಿಲ್ಬೇಕಣೋ. ಆಕಾಶ್, ಅವರೆಲ್ಲ ಮಹಾತ್ಮರು ಕಣೋ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ನಾನು ಆ ಸ್ಥಾನದಲ್ಲಿ ನಿಲ್ಲುಕ್ಕಾಗುತ್ತೇನೋ? ಆನಂದ್, ಮೊದಲು ಅವರೆಲ್ಲ ಮನುಷ್ಯರೇ ಕಣೋ. ಅವರು ಮಾಡಿದ ಸಾಧನೆಯಿಂದ ಮಹಾತ್ಮರಾದ್ರು. ನಿನ್ನ ಕಷ್ಟ ಸುಖದಲ್ಲಿ ನಾನಿದ್ದೀನಿ. ನಿನ್ನ ಕಾರ್ಯ ಸಾಧನೆಗಾಗಿ ಧೈರ್ಯವಾಗಿ ಮುನ್ನುಗ್ಗೋ. ಆಕಾಶ್, ಸಮಾಧಾನ ಧೈರ್ಯ ತುಂಬುವುದರಲ್ಲಿ ನೀನು ನಿಪುಣ ಕಣೋ, ನಿಪುಣ. ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದೆ ಅಲ್ಲ, ಅದೇ ನನಗೆ ತುಂಬಲಾರದ ಆನಂದ ಕಣೋ. ನಾನು ದೂರ ಹೋಗುವ ಮೊದಲು ನಿನ್ನನ್ನು ನಾನು ನೋಡಿದೆ.
ಯಾಕೆಂದ್ರೆ ಇನ್ ಮುಂದೆ ನೋಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಕಣು. ಆಕಾಶ್, ಈ ಮಾನವಂತರ ಮನೆಯ ಕಡೆ ಸ್ವಲ್ಪ ಗಮನ ಇಟ್ಟು ನೋಡಿ. ನನ್ನ ರಾಮಣ್ಣ, ನನ್ನ ಅತ್ತಿಗೆ ಭಾರತಿ, ನನ್ನ ತಮ್ಮ ಸೂರ್ಯ, ನನ್ನ ತಂಗಿ ಲಕ್ಷ್ಮಿ ಕಡೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳೋ ಆಕಾಶ್. ಆನಂದ್, ನನ್ನ ಮನೆಯಲ್ಲೇ ಇದ್ದು ಏನಾದ್ರೂ ಕಾರ್ಯಸಾಧನೆ ಮಾಡ್ಬೋದಲ್ಲೋ? ಅದು ಹಾಗಾಗಲ್ಲ ಆಕಾಶ್. ನನ್ನ ಅಣ್ಣನ ಆಜ್ಞೆ ಆಗಿದೆ, ಬಹುದೂರ ಹೊರಟೋಗು ಅಂತ. ನನ್ನ ಅಣ್ಣನ ಮಾತು ತಪ್ಪಿ ನಡೆಯುವ ತಮ್ಮ ನಾನಾಗ್ಲಾರೆ ಆಕಾಶ್, ಆಗ್ಲಾರೆ. ನಾನಿನ್ ಬರ್ತೀನಿ ಆಕಾಶ್. ಆನಂದ್, ಆಕಾಶ್, ಒಂದ್ಸಾರಿ ನಿನ್ನ ತಪ್ಕೊಳ್ಬೇಕು ಅನ್ಸುತ್ತೆ ಆಕಾಶ್. ಕುಚುಕು 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 ನಾವು ಚಡ್ಡಿ ದೋಸ್ತಿ ಕಣ ಕುಚುಕು ದೋಸ್ತಿಗಿಂತ ಪ್ರೀತಿ ಜಾಸ್ತಿ ಕುಚುಕು. ಓ ಗೆಳೆಯ, ಜೀವನ ಗೆಳೆಯ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣು, ಪ್ರೀತಿ ಜಾಸ್ತಿ ಕಣು, ಪ್ರೀತಿ ಜಾಸ್ತಿ ಕಣು. ಈ ನೊಂದ ಜೀವಿಯನ್ನು ಕಾಪಾಡುವಣೆ ನಿನ್ನದು. ನನ್ನ ಗೆಳೆಯನ ಕೈ ಬಿಡಬೇಡಪ್ಪ, ಕೈ ಬಿಡಬೇಡ. ಸರಿಯದಿ ಲಕ್ಷ್ಮಣನನ್ನು ಮೀರಿಸೋ ಗುಣವಂತನು ನನ್ನೀ ತಮ್ಮನು. ದೇವ್ರೇ, ನನ್ನ ತಮ್ಮ ಕಳ್ತನ ಮಾಡ್ತಾನ? ಇಲ್ಲ, ಇದರಲ್ಲೇನೋ ಮೋಸವೂ ನಡೆದಿದೆ. ನನ್ನ ತಮ್ಮ ಕಳ್ತನ ಮಾಡಲು ಸಾಧ್ಯವಿಲ್ಲ. ನಾನು ದುಡುಕಿ ತಪ್ಪು ಮಾಡ್ಬಿಟ್ಟೆ. ನನ್ನ ತಮ್ಮನನ್ನ ಮನೆಯಿಂದ ಹೊರಗಾಕಿ ತಪ್ಪಾಡು. ಒಂದು ದಿನವಾದರೂ ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡಲಿಲ್ಲ. ನಾನೇನೇ ಅಂದ್ರು, ಏನೇ ಹೋದ್ರು, ನಾನೇನೇ ಅವಮಾನ ಮಾಡಿದ್ರು ಸಹಿಸ್ಕೊಂಡವನು. ಅವನ ಕಂಡರೆ ಎಲ್ಲೂ ಇಲ್ಲದ ಉಕ್ಕಿ ಉಕ್ಕಿ ಕೆಟ್ಟ ಕೋಪ ನನ್ನಲ್ಲಿ ಬರ್ತಿತ್ತು. ಸೂರ್ಯ ಯಾವತ್ತೂ ದುಡುಕತನದಲ್ಲಿ ನಡ್ಕೊಂಡನಲ್ಲ. ಆದರೆ ಇವತ್ತು ಸೂರ್ಯ ಆಡಿದ ಮಾತನ್ನು ಕೇಳಿ ಮನೆ ಬಿಟ್ಟು ಎಲ್ಲಿಯಾದರೂ ದೂರ ಹೋಗು ಎಂದು ನಿರ್ಧಾರ ಮಾಡಿದೆ. ಆದರೆ ನನ್ನ ಹೆಂಡತಿ ಮುಖ ನೋಡಿ ನಾನು ಅಸಹಾಯಕನಾಗ್ಬಿಟ್ಟೆ. ನನ್ನ ಮನಸ್ಸಿನ ನೋವುಗಳನ್ನ ಯಾರತ್ರ ಹೇಳ್ಕೊಳ್ಳಪ್ಪ ದೇವ್ರೇ? ಯಾಕ್ರಿ ಹೇಳ್ತಾ ಇದ್ದೀರಾ ರೀ? ಸೂರ್ಯ ಏನೇನೋ ಮಾತಾಡ್ಬಿಟ್ಟ ಅಂತನ? ನನ್ನ ತಮ್ಮ ಮಾತಾಡಿದ ಮಾತನ್ನ ಮನಸ್ಸು ಕಚ್ಕೋಬೇಡಿ ದಯವಿಟ್ಟು. ಅವನನ್ನ ಕ್ಷಮಿಸ್ಬಿಡಿ ಅಂದ್ರೆ. ಭಾರತಿ, ಏನ್ ಮಾಡ್ತಾ ಇದೀಯ? ಇದು ನಮ್ಮ ಪೂರ್ವ ಜನ್ಮದ ಪಾಪ ಕರ್ಮಗಳು ಈಗ ಅನುಭವಿಸ್ತಾ ಇದ್ದೀವಿ.
ಹೌದು ರೀ. ನಮ್ಮ ಜೀವನದಲ್ಲಿ ನಡೆಯದೆ ಒಂದಾದ್ರೆ ನಾವು ಬಯಸೋದೇ ಇನ್ನೊಂದು. ಆದ್ರೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ನಾವು ಎದುರಿಸೋಣ. ಆದ್ರೆ ನನ್ನನ್ನು ದೂರ ಮಾಡೋಂಥ ಮಾತ್ರ ಕೆಲಸಕ್ಕೆ ಕೈ ಹಾಕ್ಬೇಡಿ ಅಂದ್ರೆ ಭಾರತಿ, ನಿನ್ನ ಗುಣ ನಡತೆ ಬಗ್ಗೆ ನನಗೆ ಗೊತ್ತಿಲ್ವಾ? ನಾನೇನಾದ್ರೂ ಅನಾಹುತ ಮಾಡ್ಕೊಂಡ್ರೆ ನೀನು ಜೀವಂತವಾಗಿ ಬದುಕುದಿಲ್ಲ ಅಂತ ಗೊತ್ತುತ್ತಾಳೆ. ಅದಕ್ಕೋಸ್ಕರ ಈ ಜೀವ ಇನ್ನೂ ಜೀವಂತವಾಗಿ ಬದುಕಿದೆ. ಭಾರತಿ, ಒಂದು ವಿಲ್ಪತ್ರ ಇದೆ, ಒಂದು ಪತ್ರಕ್ಕೆ ಸೈನ್ ಹಾಕ್ಬೇಕಾಗಿದೆ. ಸೈನಾ? ರೀ, ಈ ಪತ್ರ ನೋಡ್ತಾ ಇದ್ರೆ ಯಾವುದೋ ಒಂದು ವೀಲ್ ಪತ್ರ ನಂಗೆ ಕಾಣಿಸ್ತಾ ಇದೆಯಲ್ರಿ. ಇದು ನಮ್ಮ ಫ್ಯಾಕ್ಟ್ರಿ. ಈ ಗಂಡನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನಂಬಿಕೆ ಇಲ್ದೆ ಇಷ್ಟು ವರ್ಷ ನಿಮ್ಮ ಜೊತೆ ಜೀವನ ಮಾಡೋದ್ನ. ನಮ್ಮ ರಬ್ಬರ್ ಫ್ಯಾಕ್ಟ್ರಿ ಟೆಂಡರ್ಗೆ ಇದು ತಂದಿರುವ ಅಗ್ರಿಮೆಂಟ್ ಪೇಪರ್, ಬೇಕಾದ್ರೆ ಓದು ನೋಡಿ, ನೀನು ಸೈನ್ ಮಾಡಿ. ರೀ, ಇಷ್ಟು ನಿಮ್ಮ ಮೇಲೆ ನಂಬಿಕೆ ಅಲ್ವೇನ್ರಿ? ನಂಬಿಕೆ ಇಲ್ಲದೆ ಇಷ್ಟು ವರ್ಷ ನಿಮ್ಮ ಜೊತೆ ಜೀವನ ಮಾಡಿದ್ದೀನ. ಕೊಡ್ರಿ, ಎಲ್ಲಿಗೆ ಸೈನ್ ಹಾಕ್ಬೇಕು? ಕಾರ್ಯೇಸು ದಾಸಿ ಕರುಣೇಸು ಮಂತ್ರಿ ಭೋಜೇಸು ಮಾತಾ ರೂಪೇಸು ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಶಯನೇಶ್ವರಂಭ. ಭಾರತಿ, ನಿನ್ನ ಗಂಡನ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ಯಾ. ನಿನ್ನನ್ನು ಮಡದಿಯಾಗಿ ಪಡೆದವಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ದೆ. ನಾನು ಕೂಡ ಅಷ್ಟೇ ರೀ. ನಿಮ್ಮಂತವನ್ನ ಗಂಡನಾಗಿ ಪಡೆದಿರೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ತುಂಬಾ ಪುಣ್ಯ ಮಾಡಿದ್ದೀನಿ. ಭಾರತಿ, ನಾನು ಫ್ಯಾಕ್ಟ್ರಿ ಕಡೆ ಹೋಗಿದ್ ಬರ್ತೀನಿ, ನೀನು ಮನೆ ಕಡೆ ಜೋಪಾನ ಕಡೆ. ಆಯ್ತು ರೀ, ಹೋಗಿದ್ ಬನ್ನಿ. ದೇವ್ರೆ, ನನ್ನ ಗಂಡಂಗೆ ಯಾವುದೇ ರೀತಿ ಗಂಡಾಂತರ ಬರ್ದಂಗೆ ಕಾಪಾಡಪ್ಪ, ಕಾಪಾಡು. ಅಲ್ಲ ರೀ, ಎಷ್ಟೇ ಕಷ್ಟ ಬಿದ್ರು ಒಂದು ಹುಡುಗಿನ ಪಲ್ಟಾಯಿಸೋಕ್ಕಾಗ್ಲಿಲ್ವಲ್ಲ? ಈ ನಾಡಿನಲ್ಲಿ ಹುಟ್ಟುದೇ ವ್ಯರ್ಥ. ಒಂದು ಹೆಣ್ಣು ಬೊಂಬೆನ ಪಲ್ಟಾಯಿಸೋದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ಬೇಕ್ರಿ? ಅವ್ರಿಗೆ ಮನ್ಸು ಒಪ್ಪಿದ್ದೆಲ್ಲ ಕೊಡ್ತಿದ್ರು. ನನ್ನ ಕೆಲಸ ಅಂತೂ ಏನೂ ಆ ನನ್ನ ದಂತದ ಬೊಂಬೆ ಮಿಂಚುನ ಹೊಲ್ಸ್ಕೊಳ್ಳೋದಕ್ಕೆ ಏನೆಲ್ಲ ವೇಷ ಹಾಕ್ಬೇಕು. ಏ ಮಿಂಚು, ನಿನಗಾಗಿ ಕಾದಿರುವೆ, ಬೇಗ ಬಂದು ನಿನ್ನ ದರ್ಶನ ಭಾಗ್ಯ. ಮಿಂಚು, ಯಾರಪ್ಪ ಇದು? ಬರಗಾಲದಲ್ಲಿ ಬರ್ಗಟ್ಟಂಗ್ ಬಂದ್ಬಿಟ್ಟವ್ರೆ ಸ್ವಾಮಿಗಳು. ಸ್ವಾಮಿಗಳೇ, ಅಡ್ಡ ಬಿದ್ದೆ. ಶಿವ ಹೋಮ್ ಭಕ್ತಳೆ, ನಿನಗೆ ಆಯಸ್ಸು ವೃದ್ಧಿಯಾಗಿ ಬೇಗ ಕಲ್ಯಾಣ ಪ್ರಾಪ್ತಿಯಾಗಲಿ. ಏನೋ ನಿಮ್ಮ ಆಶೀರ್ವಾದ. ಅಂದ್ಹಾಗೆ ಸ್ವಾಮಿಗಳು ಯಾವ ಮಠದವ್ರು ಅಂತ ಗೊತ್ತಾಗ್ಲಿಲ್ಲ. ನಮ್ಮದು ಗೂಟದ ಮಠ.
ನಾವು ಎಲ್ಲೆಲ್ಲಿ ಸಂಚಾರ ಮಾಡ್ತೀವೋ ಅಲ್ಲಲ್ಲಿ ನಮ್ಮ ಗೂಟದ ಮಠ ಇರುತ್ತೆ. ಗೂಟದ ಮಠನ? ಇಲ್ಲಿ ತನಕ ಈ ತರ ಹೆಸರುನೇ ನಾನು ಯಾವ್ದು ಕೇಳಿಲ್ವಲ್ಲ. ಭಕ್ತಳೆ, ಆ? ದಿನಾಲು ಕೇಳ್ತಾನೆ ಇರ್ತೀಯ, ಆ. ಆದ್ರೆ ಅದು ನಿಮ್ಗೆ ಗೊತ್ತಾಗಲ್ಲ. ಅದೇ ನಮ್ಮ ಗೂಟದ ಮಠದ ವಿಶೇಷ. ಹಾಗಾದ್ರೆ ನೀವು ಈ ಮಾದಾಪುರ ದೊಡ್ಡಿಗೆ ಬಂದಿರೋ ಅಂತ ಉದ್ದೇಶ? ಭಕ್ತಳೆ, ಆ? ನಾನು ಮಾದಾಪುರ ದೊಡ್ಡಿಗೆ ಬಂದಿರೋ ವಿಶೇಷ ಅಂದರೆ ಆ. ಈ ಊರಿನ ಜನರ ಕಷ್ಟ ಸುಖಗಳನ್ನು ಸ್ಪಂದಿಸಿ ಆ. ಅವರಿಗೆ ಬೇಕಾದ ಬಲಗಳನ್ನು ಕೊಡುವುದಕ್ಕೆ ಬಂದಿರೋ. ಸರಿ 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 ನೀವು ಸರಿ. ನಮ್ಮ ಗೂಟದ ಮಠಕ್ಕೆ ಬಂದು ಆ. ಪೂಜೆ ಮಾಡಿದರೆ ಆ. ನಿಮಗೆ ಸಂತಾನ ಭಾಗ್ಯ ತಾನಾಗಿ ಇದೇನ್ ಸ್ವಾಮಿಗಳೇ, ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ಸಂತಾನ ಭಾಗ್ಯ ಕೊಡಕ್ ಹೊಂಟ್ಬಿಟ್ರಿ. ಮೊದ್ಲು ಮದ್ವೆ ಆಗ್ಬೇಕು, ಆಮೇಲೆ ತಾನೇ ಮಕ್ಳು ಗಿಕ್ಳು ಎಲ್ಲ. ಭಕ್ತೆ, ಆ? ಮದುವೆನೂ ಮಾಡ್ಕೊಂಡು ಆ. ಮಕ್ಕಳು ಫಲನೂ ಕೊಡ್ತೇವೆ. ಏನು? ಅದು ನೀವು ಒಪ್ಕೊಂಡ್ರೆ. ನೀವು ಸನ್ಯಾಸಿಯಾಗಿದ್ಕೊಂಡು ನನ್ನ ಮದ್ವೆ ಆಗ್ತೀರಾ? ಆಗಲ್ಲ ಭಕ್ತೆ, ಇನ್ಯಾಗೆ? ಬೇಗ ಲಗ್ನ ಭಾಗ್ಯ ಕೈಗೊಳ್ಳಿ ಆ. ಆಗು ಆ. ಅಂತ ನಿನಗೆ ಹೇಳಿದ್ದು. ಆಹಾ. ಸರಿ, ಆ. ನೀನ್ ಕೈ ಕೊಡು, ಆ. ಜಾತಕ ನೋಡಿ ಆ. ನಿನ್ನ ರಾಶಿಯಲ್ಲಿ ಏನಿದೆ ಅಂತ ಹೇಳ್ತೇನೆ. ಹೌದಾ? ಸರಿ ತೊಳಿ. ಈ ಬರೀ ಸೌರಾಡ್ತಾನೆ ಇದೀರಾ, ಇದಕ್ಕೆ ಭಕ್ತಿ, ಅದ್ಯಾಕಾಗಿ ಚಿಂತಿಸ್ತೀರಾ? ಭಕ್ತಿ, ನಿನ್ನ ರೇಖೆ ಎಲ್ಲ ಅಳಿತು ಹೋಗಿದೆ, ಅದಕ್ಕೆ ಉಜ್ಜಿ ಉಜ್ಜಿ ನೋಡ್ತಾ ಇದ್ದೀನಿ. ಭಕ್ತಿ, ನಿನ್ನ ರಾಶಿಯ ಫಲ ತುಂಬಾ ಚೆನ್ನಾಗಿದೆ. ನೀನು ಬೇಗ ಆದಷ್ಟು ಅದೃಷ್ಟವಂತನಾಗ್ತೀಯ. ನಿನ್ನ ರಾಶಿಯ ಫಲದಲ್ಲಿ 2 ಮತ್ತೊಂದು ಗ್ರಹಗಳು ಸುತ್ತುತ್ತಾ ನಿನ್ನನ್ನು ವಶಪಡಿಸಿಕೊಳ್ಳಲು ಕಾಯುತ್ತವೆ. ಅದರಲ್ಲಿ ಒಂದು ರಾಶಿಯ ಫಲವನ್ನು ಮದುವೆಯಾದರೆ ನಿನಗೆ ತುಂಬಾ ಪುಣ್ಯ ಫಲ ಸಿಗುತ್ತೆ. ಹೌದು, ನೀವು ಹೇಳ್ದಂಗೆ 3 ಗ್ರಹ ನನ್ನ ಹಿಂದೆನೇ ಸುತ್ತುತ್ತಾ ಇದಾವೆ. ಅದರಲ್ಲಿ ಒಂದು ಗ್ರಹನ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ಲ, ಹಾ, ಅದು ನಮ್ಮ ಮಾವ ಶಾಮುನೇ ಇರ್ಬೇಕು. ನೀನು ಸೋದರ ಸಂಬಂಧವನ್ನು ಬಯಸಿ ಮದುವೆ ಆದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಅಂಗಂಗ ವೈಫಲ್ಯವಾಗಿ ಹುಡುತ್ತೆ. ಅಲ್ಲದೆ ನಿನಗೆ ಹೆರಿಗೆ ಸಂದರ್ಭದಲ್ಲಿ ಸಾವು ಬರುವ ಇದು ಇದೆ. ಏನ್ ಹೇಳ್ತಾ ಇದ್ರು, ಎಲ್ಲ ತತಪತ ಅಂತಾನೆ ಹೇಳ್ತಾ ಇದ್ದೀರಾ. ಆದ್ರೂ ಕೊನೆಯಲ್ಲಿ ಮಾತ್ರ ಅರ್ಥ ಆಯ್ತು, ಅವನ್ನ ಮದ್ವೆ ಆದ್ರೆ ನನಗೆ ಸಾವು ಬರುತ್ತೆ ಅಂತ. ಇಷ್ಟೆಲ್ಲ ತೊಂದರೆ ಇದ್ಮೇಲೆ ಯಾವುದೇ ಕಾರಣಕ್ಕೂ ಆ ಸಿಲಿಂಡರ್ ನನ್ನ ಮದ್ವೆನೇ ಆಗುತ್ತೆ. ಇನ್ನೊಬ್ರನ್ನ ಮದ್ವೆ ಹಾ, ನೀವು ಹೇಳ್ದಾಗೆ ಗಿರಿನ ಮದ್ವೆ ಆದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ ಅನ್ಸುತ್ತೆ. ನೀನು ಏನಾದರೂ ಆ ಗ್ರಹದ ಸಂಘವನ್ನು ಮಾಡಿ ಮದುವೆ ಆದರೆ ನಿನ್ನ ಮೊದಲ ರಾತ್ರಿ ಫಸ್ಟ್ ನೈಟ್ ನಲ್ಲಿ ನಿನ್ನ ಪ್ರಾಣ ಯಮಲೋಕಕ್ಕೆ ಸೇರುತ್ತೆ. ಫಸ್ಟ್ ನೈಟ್ ಆದ್ಮೇಲಾದ್ರೂ ಹೋಗಿದ್ರೆ ಹೆಂಗೋ ಆಗಿರೋದು, ಫಸ್ಟ್ ನೈಟ್ ಮುಂಚೆನೆ ಅಲ್ಲ, ಸರಿಯಾಗಿ ನೋಡಿದ್ರ? ಫಸ್ಟ್ ನೈಟ್ ಅಯ್ಯೋ, ಹಂಗಿದ್ಮೇಲೆ ಇನ್ ಮದ್ವೆ ಆಗೋದು ಯಾಕೆ ಅವನ್ನ? ಬೇಡ ಬಿಡಿ. ಮತ್ ಇನ್ ಯಾರನ್ನ ಮದ್ವೆ ಆಗ್ಲಿ, ಮುಂದೆ ಯಾರ ಗತಿ ನನ್ಗೆ? ಭಕ್ತಿ, 3ನೇ ಗ್ರಹ ಇದೆಯಲ್ಲ, ಯಾವುದು? ಭಕ್ತಿ, ಅದು ಪುಣ್ಯ ನಕ್ಷತ್ರದಲ್ಲಿ ಹುಟ್ಟಿ ನಿನ್ನ ಪ್ರೀತಿಯ ಹಂಬಲಕ್ಕಾಗಿ ಹಂಬಲಿಸುತ್ತಿದೆ. ಅದನ್ನ ನೀನು ಮದುವೆ ಆದರೆ ನೀನು ಇಷ್ಟಪಟ್ಟದೆಲ್ಲ ತಾನಾಗಿ ಸಿಗುತ್ತೆ. ಯಾರು ಬಸ್ ಓಡಿಸ್ತಾನಲ್ಲ ಅವನ ವಾಸುನ ನನ್ ಕಡೆ ಬರ್ತಾನೆ. ಯಾವ್ದನು ಹೇಳಿದ ತಕ್ಕನಾಗಿ ಕೆಲಸ ಮಾಡದೇ ಇಲ್ಲ. ಅಟ್ಲೀಸ್ಟ್ ಒಂದು ಸರ ಮಾಡ್ಸಾಕು ಅಂತ ಹೇಳಿದೆ, ಆ ಸರನೇ ಮಾಡ್ಸಕ್ ಆಗ್ಲಿಲ್ಲ ಅವನ ಕೈಲಿ. ಅವನ ಮದ್ವೆಯಾಗ ನಾನು ಏನಾಗ್ಲಿ? ಭಕ್ತೆ, ಒಂದು ಸರವಲ್ಲ, 100 ಸರ ಸಿಗುತ್ತೆ. ಅಲ್ಲದೆ ನಿನ್ನ ಹೊರಲಾರಷ್ಟು ನಿನ್ನ ಮೈ ಮೇಲೆ ಬಂಗಾರ ಸಿಗುತ್ತೆ. ಅವನನ್ನ ಬಿಡಬೇಡ, ಅವನನ್ನೇ ಮದುವೆ ಆಗು ಭಕ್ತೆ, ಅವನನ್ನೇ ಮದುವೆ ಆಗು. ಸರಿ ಬಿಡಿ ಸ್ವಾಮಿಗಳೇ, ನೀವ್ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂತಂದ್ಮೇಲೆ ಖಂಡಿತವಾಗ್ಲೂ ನಾನು ಅವನ್ನೇ ಮದುವೆ ಆಗ್ತೀನಿ. ಆದ್ರೆ ಅವನಿಂದ ಮಕ್ಳು ಮರಿ ಆಯ್ತವೋ ಇಲ್ವೋ ಗೊತ್ತಿಲ್ಲ. ಆತರ ಏನಾದ್ರು ಆಗ್ಲಿಲ್ಲ ಅಂದ್ರೆ ನಿಮ್ ಮಠಕ್ಕೆ ಬರ್ತೀವಿ, ನೀವೇ ಆಶೀರ್ವಾದ ಮಾಡ್ಬೇಕು, ಆಯ್ತಾ? ಯಾರು ಸ್ವಾಮಿಗಳು ಮಿಂಚೂರು? ಈ ಸ್ವಾಮಿಗಳು ಬಹಳ ಪ್ರಸಿದ್ಧಿಯಾಗಿರೋ ಕಾಣತ್ತೆ. ಕಣು, ಹಂಗೆಲ್ಲ ಹಗುರವಾಗಿ ಮಾತಾಡ್ಬೇಡ. ಬಾಯ್ಲಿ, ಸ್ವಾಮಿಗಳು ಅಂದ್ರೆ ಯಾರು ತಿಳ್ಕೊಂಡಿದ್ಯಾ? ಅವ್ರ ಮಠದ ಹೆಸರು ಕೇಳ್ಬಿಟ್ರೆ ನಡ್ಗೋಗ್ಬಿಡ್ತೀಯ ನೀನು. ಅವ್ರ ಮಠದ ಹೆಸರು ಗೂಟದ ಮಠ. ಎಲ್ಲೆಲ್ಲಿ ಹೋಯ್ತಾರ ಅಲ್ಲೆಲ್ಲ ಗೂಟ ಬಿಟ್ಬಿಟ್ಟು ಹೋಯ್ತಾರಂತೆ, ಆಯ್ತಾ? ನನಗೂ ಚೆನ್ನಾಗಿ ಜಾತಕ ಹೇಳಿದ್ದಾರೆ. ಹೋಗು, ನೀನು ಮದ್ವೆ ಯಾವಾಗ ಆಗುತ್ತೆ ಅಂತ ಕೇಳ್ಕೋಗು, ಚೆನ್ನಾಗಿ ಹೇಳ್ತಾರೆ.
ಹೌದಾ ಹಾಗಾದ್ರೆ ಕೇಳ್ಬಿಡ್ತೀನಿ. ಕೇಳ್ಬಿಡು ಹೋಗು. ಸ್ವಾಮಿಗಳ ನನ್ನ ಮನ್ಸಿನ ಆಸೆನ ಈಡೇರಿಸ್ಬಿಟ್ರೆ ನಿಮ್ ಊಟದ ಮಾಡೋದು ಭಕ್ತನಾಗಿ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ ಸ್ವಾಮಿ. ಈ ಬಯಸಿರೋ ಈ ಮಿಂಚು ಎಂಬ ಕನ್ಯೆ ನನ್ನ ಪಟ್ಟದ ರಾಣಿ ಆಗ್ಬೇಕು. 1ರಿಂದ 10 ಮಕ್ಕಳನ್ನ ಪಟ್ ಅಂತ ಬಿಸಾಕ್ಬೇಕು. ನನ್ನ ಆಸೆನ ಪೂರೈಸಿ ಸ್ವಾಮಿಗಳ, ಪೂರೈಸಿ. ಬಿಡು, ಸರಿಯಾಗಿ ಬಿಡು. ಭಕ್ತ, ನಿನ್ನ ಕೆಟ್ಟ ಆಲೋಚನೆಯನ್ನು ಮಾಡಬಾರದು. ನಿನ್ನ ಮನಸ್ಸಿನಲ್ಲಿರುವ ಎಲ್ಲಾ ಭಾವನೂ ನನಗೆ ಅರ್ಥ ಆಗುತ್ತೆ. ನಿನ್ನ ಜಾತಕದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಈ ಸ್ವಾಮಿಗಳ ಸೇವೆ ಮಾಡೋ ಫಲ ಇದೆ. ನೀನು ನಮ್ಮ ಮಠಕ್ಕೆ ಬಂದು ಬಿಡು, ಈಗ ಸನ್ಯಾಸತ್ವವನ್ನು ಎಷ್ಟು ಸ್ವೀಕರಿಸು. ಸನ್ಯಾಸಿ ಆಗು ಅಂತ ಹೇಳ್ಬಿಟ್ರು ಬಿದ್ದೇನು ಏನ್ ಗುರುವೆ, ನನ್ನ ಸನ್ಯಾಸಿ ಆಗು ಅಂತಿರಲ್ಲ, ನನ್ನ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ನೀವು ನೋಡಿದ್ರೆ ನನ್ನ ಸನ್ಯಾಸಿ ಆಗು ಅಂತಿರಲ್ಲ, ಇದು ಸರಿನಾ? ಹೇಗಾದ್ರೂ ಮಾಡಿ ನನ್ನ ಮನಸ್ಸಿನ ಆಸೆನ ಈಡೇರಿಸ್ಬಿಟ್ರೆ ನಿಮ್ ಪಾದ ಸೇವೆ ಮಾಡ್ತಾ ಇರ್ತೀನಿ ಸ್ವಾಮಿ. ಹೌದು ಸ್ವಾಮಿಗಳೇ, ಪಾಪ ಮದ್ವೆ ಆಗಿ ಅದೆಷ್ಟೋ ಮಕ್ಳನ್ನ ಹುಟ್ಟಿಸ್ಬೇಕು ಅಂತ ಕನ್ಸ್ ಕಾಣ್ತಾರೋ ಅವನನ್ನ ಹೋಗಿ ಮಠಕ್ಕೆ ಸೇರ್ಕೊಂಬಿಡು ಅಂತಂದ್ರೆ ಪಾಪ ಏನ್ ಮಾಡ್ತಾನ ಅವನು? ಅದೇನೋ ಹೇಳಿದ್ರಲ್ಲ, ಒಂದ್ ಕೆಲ್ಸ ಮಾಡಿ, ಇವ್ನಿಗೆ ಏನಾದ್ರೂ ದೋಷ ಗೀಷ ಇದ್ರೆ ಏನಾದ್ರೂ ಶಾಂತಿ ಹೋಮ ಮಾಡಿಸಿದ್ರಾಯ್ತು ನೋಡಿ. ಭಕ್ತೆ, ಅದು ನಾನಾಗಿ ಕಾಣಿಸುವುದಲ್ಲ, ಮತ್ತೆ ಅವನ ಜಾತಕದಲ್ಲಿ ದೋಷ ಇದೆ. ಅವನು ದೋಷದಿಂದ ಪರಿಹಾರ ಆಗ್ಬೇಕು ಅಂದ್ರೆ ಕರ್ನಾಟಕದ ಎಲ್ಲಾ ದೇವಾಲಯಗಳಿಗೆ ಪ್ರದಕ್ಷಿಣೆ ಹಾಕಿ ಬಂದರೆ ಅವನ ದೋಷ ಪರಿಹಾರ ಆಗುತ್ತೆ. ಸ್ವಾಮಿಗಳ ನನ್ನ ಜಾತಕದ ಕತೆ ಅಲ್ಲಿರ್ಲಿ, ಈ ಧ್ವನಿನ ನಾನು ಎಲ್ಲೋ ಕೇಳಿದ್ದೀನಲ್ಲ, ಎಲ್ಲಿರ್ಬೋದು ಅಂತ. ಅಲ್ಲ, ಈ ಸ್ವಾಮಿಗಳನ್ನ ನಾನು ಯಾವತ್ತೂ ಭೇಟಿ ಮಾಡ್ದನೋ ಅಲ್ಲ, ಆದ್ರೂ ಈ ಧ್ವನಿನ ಎಲ್ಲೋ ಕೇಳಿದ್ದೀನಲ್ಲ, ಎಲ್ಲಿರ್ಬೋದು ಅಂತ. ಕಣಗಿರಿ, ಆಗ್ಲಿಂದನು ಯಾಕೋ ಈ ಬೊಚ್ಚಬಾಯಿ ನೋಡ್ತಾ ಇದ್ರೆ ನನ್ಗೆಲ್ಲೋ ನೋಡ್ದಂಗ್ ನೆನಪಾಯ್ತಾ ಇದೆ. ಆದ್ರೆ ಯಾರು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಕೇಳಿರೋ ನೆನಪು ಕಣೋ. ಹೌದು ಕಣೋ. ಇವನೊಬ್ನೇ ಕಮ್ಮಿ ಆಗಿದೆ. ಕಾಲಲ್ಲಿ ಹಾಕಿರೋ ಚಪ್ಪಲಿ ಏನ್ ಚಕ್ರ ಇಕ್ರೆ ಅಂತ ದೋಣಿಸ್ಕೊಂಡ್ಬಿಟ್ಟಿದೆ. ಯಾವಾಗ ನೋಡಿದ್ರು ಆ ಬೀದಿ ಆಯ್ತು ಈ ಬೀದಿ, ಈ ಬೀದಿ ಆಯ್ತು ಆ ಬೀದಿ, ಮಳೆ ಬಿಟ್ಬಿಟ್ಟು ತಿರ್ತಾ ಇರ್ತಿಲ್ಲ. ಬುಸಿಯಪ್ಪರ್ ಸತೀಶ್ ನಡೆಸಿ ಸಿಕ್ಕಿದ್ಲೆ ನಿಂಗೆ ಅಲ್ಟರ್ನೇಟ್ಗೆ. ಅವರೇ ಸಿಗ್ಬೇಕು ಅಂತ ಏನಾದ್ರು ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇ? ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹೇಳ್ತೀನಿ ಸಂಗ. ಎಲ್ಲ ಮುಂಚರಿ ನೋಡಿದ್ರೆ ನೀನ್ ಯಾಕೆ ಹಿಂಚರಿ ನೋಡ್ತಾ ಇದ್ದೀ? ನೀನು ಮುಂಚೆ ನೋಡ್ ಸಾಕಾಗಿದೆ ಅಲ್ವೇ? ನೋಡ್ಕೊಂಡು ಓಹೋ ಸ್ವಾಮಿಗಳು ನಾವು ಕಣ್ಣನ್ ಮಗನಾಗಿರೇ, ನಿಂಗೇನ್ ಮಾಡಕ್ಕೇನ್ ಕೆಲಸ ಇಲ್ವಲ್ಲ? ಯಾವಾಗ ನೋಡಿದ್ರು ಮನೆ ಬಿಟ್ಬಿಟ್ಟು ಬೀದಿ ಬೀದಿ ಸುತ್ತಾರ್ತೀಯಲ್ಲ ಲೇ ಸಾಮ, ನನ್ನಿಷ್ಟ ಕಂದ ಅದನ್ನ ಕೇಳಕ್ಕೆ ನೀನ್ ಯಾರು ಅಂತೀನಿ. ಬಂದ್ಬಿಟ್ಟ ಇಲ್ಲಿ ನಂದೊಂದ್ ಕಡ್ಡಿ ಅಂತ. ಅಲ್ಲ, ನನ್ಗೆ ತಲೆ ಕೆಟ್ಟು ಹುಚ್ಚಿಡಿತಾ ಇದೆ. ಈ ಧ್ವನಿನ ಎಲ್ಲೋ ಕೇಳಿದಿನಲ್ಲ ಅಂತ. ಕೇಳಿರೋದ್ಗೆ ಮತ್ತೆ ಅದೆಲ್ಲ ಸರಿ. ಅಲ್ಲೇ ನೋಡಕ್ ಹೋಯ್ತಾ ಇದ್ದಿಲ್ಲ. ಅದೆಲ್ಲ ಬೂಟದ ಮಠ ಅಂತ. ಸ್ವಾಮಿಗಳೇ ಯಾವ ಮಾಡ್ತವ್ರ ನೀವು? ಇವನ್ನ ನೋಡ್ತಾ ಇದ್ರೆ ಕಾಮ ತುಂಬ್ಕೊಂಡು ಬೆದೆಗ್ ಬಂದಿರೋ ಹಸು ತರ ಕಾಣ್ತಾವನೆ. ಇವನು ಸ್ವಾಮಿನೋ ಇಲ್ಲ ಸ್ವಾಮಿ ವೇಷ ಧರಿಸಿರೋ ಕೀಚಕನೋ ಒಂದು ಗೊತ್ತಾಯ್ತಲ್ಲ. ಸ್ವಲ್ಪ ವೇಷಭೂಷಣ ಬದಲಾಗಿ ಸ್ವಲ್ಪ ದಾಡಿನೂ ಕೂಡ ಬಂದೈತೆ. ಇವ್ ಕಾಲ ಶರೀರ ನೋಡ್ತಾ ಇದ್ರೆ ನಮ್ ಚಿನ್ನ ಕೆಲಸ ಮಾಡೋ ವಾಸು ತರನೇ ಕಾಣ್ತಾವನೆ. ಒಂದ್ಸರಿ ಚೆಕ್ ಮಾಡೇ ಬಿಡು ಮಾ. ಹಾಗೆಲ್ಲ ಮುಟ್ಬಾರ್ದು.
ಮುಟ್ಟಿದ್ರೆ ಪಾಪಕ್ಕೆ ಗುರಿ ಆಗ್ತೀಯ. ಲೋ ಗಿರಿ ಏನ್ಲ ನೋಡ್ತಾ ಇದೀಯ? ಅವ್ರೇನೋ ಸಾಪ ಗೀಪ ಗುರಿ ಆಗ್ತಾವನಿ ಅಂತವ್ರೆ. ಆದ್ರೆ ಆಲಿ ಏನಾರ ಒಂದ್ ಆಗೋಲಿ ಬಾಲ ಹಿಡ್ಕಲ್ಲ. ಹಿಡ್ಕೋ ನೀನು, ನಾನ್ ಚೆಕ್ ಮಾಡ್ತೀನಿ. ಹಿಡ್ಕೋ ಅಲ್ಲ ನೀ ಏನು? ಅಯ್ಯೋ 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 ವಾಸಲ್ವೇನ ಇದೇನ ಕೈ ಎಣ್ಣೆನ ಈ ಪಾಟಿ ಮೆತ್ಕ ಬಂದ್ಬಿಟ್ಟವನೆ. ಏ ಬಿಚ್ಚ ಅಲ್ಲ ಕಾಲ ಲೋ ವಾಸು ಇಲ್ಲ, ನಾನೆಲ್ಲೋ ಅದ್ಯಾವ್ದೋ ಗೂಟುದ್ ಮಾಟ ಸ್ವಾಮಿಗಳು ಎಲ್ಲೋ ನಮ್ಮೂರ್ ಬಂದ್ಬಿಟ್ಟಾರ ಹೊಸ್ತಾಗೆ ಅಂತ. ನಮ್ಮ ಮಾವನ್ ಮಗಳು ಮಿಂಚಿಗೆ ತಲೆ ಕೆಡ್ಸಿ ಗೊಬ್ಬರ ಮಾಡಿ ಮಾಡ್ತಾ ಇದೀನಲ್ಲೇ ಕಂತ್ರಿ ನನ್ನ ಮಗನೇ. ಲೋ ವಾಸು ನೀನಾ? ಯಾಕೆ ಅಲ್ಲು ಬಿಡ್ತೀಯ? ಅವ್ನು ಹೇಳಿರೋ ಮಾತ್ಗಳು ಕೇಳ್ಬಿಟ್ರೆ 4 ಅವನಿಗೆ ಕೊಡ್ತೀಯ ನೀನು. ಅವ್ನ ಏನಂದ ಗೊತ್ತಾ? ನಿನ್ನ ಏನಾದ್ರೂ ಮದ್ವೆ ಆಗ್ಬಿಟ್ರೆ ನಮ್ಗೆ ಹುಟ್ಟೋ ಮಕ್ಳೆಲ್ಲ ಅದೇ ಇರೋದಿಲ್ವಂತೆ, ಎಲ್ಲ ಹಿಂಗ್ ಸೊತ್ತಾಗಿರ್ತವೆ ಅಂತ ಹೇಳ್ದ. ಲಾ ನೀನೇನ್ ಅಲ್ಬಿಡ್ತೀಯ? ಬಾ ನಿನ್ ಬಗ್ಗೆನು ಹೇಳೋನೆ. ನಿನ್ನೇನಾದ್ರೂ ಮದ್ವೆ ಆಗ್ಬಿಟ್ರೆ ಫಸ್ಟ್ ನೈಟ್ ಆಗ್ದೇಲೆ ಫಸ್ಟ್ ನೈಟ್ ಅಲ್ಲೇ ಸತ್ತೋಯ್ತೀಯ ಅಂತ ಹೇಳ್ದ. ಹೆಂಗವ್ ನೋಡು. ಲೇ ಗಿರಿ, ನೀನ್ ಅವ್ರಂಗೆ ಆಟಲ್ಲ ಬಿಟ್ಬಿಟ್ಟು ನೆಟ್ಕಿರೋದ್ ಕಡ್ಕೋ. ನಿನ್ ಅವ್ರಂಗೆ ಆಟಲ್ಲ ಚೆನ್ನಾಗ್ ಗೊತ್ತು. ಯಾಕ್ ಮಾವ ಪಾಪ ಅವನಿಗೆ ಸುಮ್ನೆ ಬೈತಾ ಇದ್ಯಾ? ಅವನ್ ಏನ್ ಮಾಡ್ದ ಅಂತ ನೋಡು. ಸೌಂಡ್ ಬೆಳ್ಗೊಳದ್ ಗೊಮ್ಟಪ್ಪ ನಿಂತಂಗೆ ಹೆಂಗ್ ನಿಂತವನೆ. ಮಿಂಚು ನಾನೇನು ಗೋಂಡ್ ಬೇಸ್ ಅಂತಾರ ಕಾಣ್ತೀನ? ಒಳ್ಳೆ ಬಟ್ಟೆ ಹಾಕಂದಿಲ್ವಾ? ನೀವು ಹಂಗೆಲ್ಲ ಮಾತಾಡ್ಬಿಡಿ, ನನಗೆ ನಾಚಿಕೆ ಆಯ್ತದೆ. ನಿನ್ನ ನಾಚಿಕೆ ಬಿಡಕ ನನಗೆ ನೋಡಕ್ಕಾಗಲ್ಲ. ಲೇ ನಿನ್ ದಮ್ರಾಟ ಎಲ್ಲ ಬಿಟ್ಬಿಟ್ಟು ನೀ ಅಟ್ಕಿರೋದ್ ಕಲ್ತ್ಕೋ. ನಿನ್ ಅವ್ರಂಗೆ ಆಟ ಎಲ್ಲ ಚೆನ್ನಾಗ್ ಗೊತ್ತು. ಏ ಮಿಂಚು ಬಾ ನಡಿ ಜೊತೆ ನಡಿ ಹೋಗೋಣ. ಆಯ್ತು ನಡಿ ನೀನು. ಹಲ್ಲು ಬಿಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕ. ಅಯ್ಯೋ ನನ್ ಮುದ್ದು ಬಂಗಾರ, ನೀನ್ ಗ್ರೀನ್ ಸಿಗ್ನಲ್ ನನ್ಗೆ ಅರ್ಥ ಆಗೋಯ್ತು ಕಣೆ. ನೀನೇ ನನ್ನ ಮನದ ಪ್ರೇಸಿ, ನನ್ನ ಹೃದಯದ ರಾಣಿ. ಅವತ್ತು ನಾನು ಇಟ್ಟ ವಿಷ ಬೀಜ ಮೊಳಕೆ ಒಡೆದೇ ಬಿಡಿತು. ನಾನು ಹಚ್ಚಿದ ಬೆಂಕಿಗೆ ಮಾನವಂತರ ಮನೆ ಜಗನೆ ಹತ್ತಿ ಉರಿಯುತ್ತಿದ್ದು ತುಂಬಿದ ಮನೆಯ ಘನತೆ ಗೌರವ ಮೊಣ್ಪಾಲಾಗ್ತಾ ಇದೆ. ಗರಿವ ಕಡಲ ಅಲೆಗಳನ್ನು ತಡೆಯಲು ಸಾಧ್ಯವೇ? ಉದಯಿಸುವ ಸೂರ್ಯನ ಕಿರಣಗಳು ಭೂಮಿಗೆ ಬರದಂತೆ ತಡೆಯುವುದು ಉಂಟೆ. ಯುಗದ ಯುಗ ಪುರುಷನ ಕೆಣಕಿದವರು ಉಂಟೆ. ಹೇ ಆಕಾಶ್, ಈ ಹಸಿದ ಹೆಬ್ಬುಲಿಯನ್ನ ಕೆಣಕಿ ನನ್ನ ಮೇಲೆ ಕೈ ಮಾಡಿದೆಯಲ್ಲ, ಅದರ ತಪ್ಪಿಗೆ ನಿನ್ನ ತಂಗಿ ಮೇಲೆ ಅನೈತಿಕ ಸಂಬಂಧ ತಂದಿಟ್ಟು ಮಾನವಂತರ ಮನೆಯಿಂದ ಆಚೆ ನೂಕಿಸಿದೆ. ರಾಮಣ್ಣ, ನನ್ನ ಚೇಲಗಳು ನಿನ್ನನ್ನು ಬಿಡಲ್ಲ ಕಣೋ. ನಿನಗೊಂದು ಗತಿ ಕಾಣಿಸ್ತಾರೆ. ನಿನ್ನ ರುಂಡವನ್ನು ಚೆಂಡಿನಂತೆ ಚೆಂಡಾಡಿ ಆ ರಾಮಣ್ಣನ ಬಾಗಿಲಿಗೆ ಆಕೆ ಹಾಕ್ತಾರೆ. ಆ ರಾಮಣ್ಣನ ಸ್ಮಶಾನ ಕಳಿಸ್ತೀನಿ. ನಿನ್ನ ತಮ್ಮ ಆನಂದನ ಶ್ರೀಕೃಷ್ಣ ಜನ್ಮ ಸ್ಥಾನಕ್ಕೆ ಕಳಿಸ್ತೀನಿ. ಏ, ನೀನ್ ಸುಮ್ನೆ ಇರು. ನೀನ್ ಯಾಕೆ ಹಿಂಗ್ ಮಾತಾಡ್ತಾ ಇದೀಯ? 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 ನೀನ್ ಯಾಕೆ
ನನ್ನ ಚೇರವನ್ನು ನಿನ್ನನ್ನು ಬಿಡಲಾಗಲು ನಿನ್ನ ಕೈಕಾಲುಗಳನ್ನು ಮುರಿಸ್ತೀನಿ. ಜಗ್ಗು ಮುನಿಯ ಹೇಳಿ ಬಾಸ್. ಏನ್ ಮಾಡ್ಬೇಕು ಹೇಳಿ. ಜಗ್ಗು, ಈ ಫೋಟೋದಲ್ಲಿನ ಕೈಕಾಲುಗಳನ್ನ ಮುರಿದು ಇವನ ರುಂಡವನ್ನು ಮಾನವಂತರ ಮನೆಯ ಬಾಗಿಲಿಗೆ ಹಾಕ್ಬಿಟ್ಟು ಬರ್ಬೇಕು. ಬಾಸ್, ಈ ಕೆಲಸವ ಮುಗಿದು ಅಂಕಳಿ. Ouch! Ouch! On. Jaggu! Watch now. ಜಗ್ಗು, ನಿನ್ನ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ. ಅವ್ರು ಮಿಸ್ ಮಾಡಿದ್ರು, ನೀನ್ ಮಿಸ್ ಮಾಡಬಾರದು. ನೀ ಮಿಸ್ ಮಾಡಿದ್ರೆ ನಾನು ನಿನ್ ಮಿಸ್ ಮಾಡ್ಬೇಕಾಗುತ್ತೆ. ಹಾ, Jumba! ಇನ್ಸ್ಪೆಕ್ಟರ್ ನಮಸ್ಕಾರ. ನಮ್ಮ ಏರಿಯಾ ಡ್ಯೂಟಿ ರಿಪೋರ್ಟ್ ಮಾಡಿರೋದಕ್ಕೆ ಕಂಗ್ರಾಚುಲೇಷನ್. ನಮ್ಮ ಸಹಕಾರ ಯಾವಾಗ್ಲೂ ನಿಮಗಿರುತ್ತೆ, ನಿಮ್ ಸಹಕಾರನು ಯಾವಾಗ್ಲೂ ನಮಗಿರಬೇಕು. ಏನ್ ಬೇಕಾದ್ರೂ ಕೇಳಿ. ಏ ಉದಯ್, ನೀನಾಕೋ ಲಂಚಕ್ಕೆ ಕೈ ಚಾಚೋ ಆಫೀಸರ್ ಅಲ್ಲ. ನ್ಯಾಯ ನೀತಿ ಧರ್ಮವನ್ನು ಎತ್ತು ಹಿಡಿದು ನಿಮ್ಮಂತ ಪುಂಡಾಟಿಕೆ ನಡೆಸುವವರನ್ನ ಬಗ್ಗಿ ಬಡಿಯಲು ಕಾಕಿ ತೊಟ್ಟು ಬಂದಿರೋ ಇನ್ಸ್ಪೆಕ್ಟರ್ ಪ್ರಕಾಶ್ ಕಣೋ. ಸಾಂಗ್ಲಿಯಾನ ಪ್ರಕಾಶ್. ಇನ್ನ ಮುಂದೆ ನಿನ್ನ ಕೆಟ್ಟ ಚಾಲಿಯನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯುವುದನ್ನು ಕಲಿ. ಇಲ್ಲ ಅಂದ್ರೆ ಬಳ್ಳಾರಿ ಮಾವನ ಮನೆ ನೋಡ್ಬೇಕಾಗುತ್ತೆ. ಎಚ್ಚರ. ಇನ್ಸ್ಪೆಕ್ಟರ್ ಪ್ರಕಾಶ್, ನಿನ್ನ ಕಾಕಿ ಪವರ್ ನಿಲ್ಲುತ್ತೋ ಇಲ್ಲ ಅಂದ್ರೆ ಈ ರಾಜಕೀಯ ಪವರ್ ನಿಲ್ಲುತ್ತೋ ಅಂತ ಮುಂದೆ ನೋಡೋಣ. ಬುರುಡೆ ಗಟ್ಟಿಯಾಗಿದೆ ಅಂತ ಹೇಳಿ ಬಂಡೆಗೆ ಬುರುಡೆ ಹೊಡೆದ್ರೆ ಬಂಡೆಗೆ ಏನು ಆಗಲ್ಲ, ಆಗೋದು ಬುರುಡೆಗೆ. ಅದು ಎಚ್ಚರ ಇರ್ಲಿ ಇನ್ಸ್ಪೆಕ್ಟರ್ ಪ್ರಕಾಶ್. ಅದೇ ಬಂಡೆನ ಒಂದು ಚಿಕ್ಕ ಚಾಣದಿಂದ ಹೊರಡಿದಿ ಉಳಿಸುವುದನ್ನ ಮರ್ತಿದೀಯ ಉದಯ್. ಈ ಪ್ರಕಾಶ್ ತುಂಬಾ ಒಳ್ಳೆಯವನು. ಯಾರು ಹೇಳು? ಮಾನವೇ ತನ್ನ ಪ್ರಾಣವೆಂದು ನೆಂಬಿದವರಿಗೆ. ಈ ಪ್ರಕಾಶ್ ತುಂಬಾ ಕೆಟ್ಟವನು. ಯಾರು ಹೇಳು? ಅಟ್ಟಹಾಸದಿಂದ ವಾಮ ಮಾರ್ಗದಲ್ಲಿ ಮೆರೆಯುವವರಿಗೆ. ಇದು ನಿನ್ಗೆ ಜಪ್ತಿ ಇರಲಿ ಉದಯ್. ನಾನು ಬರ್ತಿದಂಗೆ ನೀನ್ ಯಾರು, ನಿನ್ ಚಾಲೇನು, ಮದ್ದೂರಲ್ಲಿ ಏನ್ ಮಾಡಿದ್ಯಾ, ಮಂಡ್ಯದಲ್ಲಿ ಏನ್ ಮಾಡಿದ್ಯಾ ಎಲ್ಲ ತಿಳ್ಕೊಂಡೇ ಬಂದಿರೋದು. ಇನ್ನ ಮುಂದೆ ನಿನ್ನ ಕೆಟ್ಟ ಚಾಲಿಯನ್ನು ಬಿಟ್ಟು
ಒಳ್ಳೆ ಮಾರ್ಗದಲ್ಲಿ ನಡೆಯುವುದನ್ನು ಕಲಿ. ಇಲ್ಲ ಅಂದ್ರೆ ಬಳ್ಳಾರಿ ಮಾವನ ಮನೆ ನೋಡ್ಬೇಕಾಗುತ್ತೆ. ಎಚ್ಚರ. ಇನ್ಸ್ಪೆಕ್ಟರ್, ಮುಂದೆ ನೋಡೋಣ ನಿನ್ನ ಕಾಕಿ ಪವರ್ ನಿಲ್ಲುತ್ತೋ ಇಲ್ಲ ಈ ರಾಜಕೀಯ ಪವರ್ ನಿಲ್ಲುತ್ತೋ ಅಂತ. ನಿನ್ನಂತ ಗರ್ಜನೆ ಮಾಡುವ ಸಿಂಹಗಳನ್ನ ನಾನು ಎಷ್ಟು ನೋಡಿಲ್ಲ. ಶಿವ, ನಿನ್ನನ್ನ ನೀರು ನೆರಳಿಲ್ಲದ ಜಾಗಕ್ಕೆ ಎತ್ತಂಗಿ ಮಾಡಿಸ್ತಿಲ್ಲ ಅಂದ್ರೆ ನಾನು ಉದಯನೇ ಅಲ್ಲ. ಉದಯ್, ನೀನಲ್ಲ ಕಣೋ ಸಿಂಹ. ನನ್ನ ಎದೆಯ ಭುಜದ ಮೇಲಿದೆಯಲ್ಲ, ಅದು ಕಣೋ ಸಿಂಹ. ಈ ಸಿಂಹ ಗರ್ಜನೆಯನ್ನು ನೀ ಇನ್ನು ಕೇಳಿಲ್ಲ, ಮುಂದೊಂದಿನ ಕೇಳ್ತೀಯ. ನಿನ್ನ ನರಿ ಬುದ್ಧಿಯನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯುವುದನ್ನು ಕಲಿ. ಇದು ಎಚ್ಚರ. ಬರ್ತೀನಿ, ಬರ್ತಲೇ ಇರ್ತೀನಿ. ಇಂಥ ಇನ್ಸ್ಪೆಕ್ಟರ್ಗಳನ್ನ ನಾನು ಎಷ್ಟು ನೋಡಿಲ್ಲ. ಇನ್ನ ಪಾಪ ಈಗ ಹೊಸ್ತಾಗಿ ಡ್ಯೂಟಿ ಬಂದಿರುವಾಗಿದೆ. ಹೋಗು ಹೋಗು. ನಿನ್ನಂತ ಗರ್ಜನೆ ಮಾಡುವ ಸಿಂಹಗಳನ್ನ ನಾನು ಎಷ್ಟು ನೋಡಿಲ್ಲ. ಮತ್ತೆ ಮತ್ತೆ ನನ್ನ ಸವಾಸಕ್ಕೆ ಬಂದ್ರೆ ನಿನ್ನ ನೀರು ನೆರಳಿಲ್ಲದ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ತೇನೆ. ಚಕ್ರವ್ಯೂಹ, ಇದು ಚಕ್ರವ್ಯೂಹ. ಹಣದ ಮೋಹ, ಅಧಿಕಾರದ ದಾಹ. ಒಬ್ಬನ ಕೊಂದು ಒಬ್ಬನು ಬಾಳುವ, ಒಬ್ಬನ ಹಿಂದೆ ಒಬ್ಬನು ಬದುಕುವ ಚಕ್ರವ್ಯೂಹ. ಇದು ಚಕ್ರವ್ಯೂಹ. ಭಗವಂತ, ನಾನು ಏನು ತಪ್ಪು ಮಾಡಿದೆ ಅಂತ ಈ ರೀತಿ ಒಂದ್ರ ಮೇಲೊಂದು ಶಿಕ್ಷೆ ಕೊಡ್ತಾ ಇದೆಯಾ? ಬೇಡ ತಂದೆ, ಬೇಡ. ನಮ್ಮನೆಯವ್ರನ್ನ ಕೊಡಕ್ ನನಗೆ ಮಾಡಿದೆ. ಮಾನವಂತರ ಮನೆತನ ಇವತ್ತು ಈ ಮನೆಯಲ್ಲಿ ಅಲ್ಲೋಲ ಕಲ್ಲೋಲಗಳಾಗ್ತಾ ಇದೆ. ನನ್ನ ಕಾಲಿಟ್ಟ ಗಳಿಗೆಯಿಂದ ಇನ್ನು ನಾನು ಏನ್ ನೋಡ್ಬೇಕು ಭಗವಂತ? ಬೇಡ ತಂದೆ, ಬೇಡ. ಎಲ್ಲ ಒಳ್ಳೇದ್ ಮಾಡು ಅಷ್ಟೇ. ಯಾರಿಗೆ ಯಾರುಂಟ್ರು ಎರಡಿನ ಸಂಸಾರ, ನೀರ ಮೇಲೆ ನಗುಳ್ಳ ನಿಜ. ಹೆಂಡತಿ ಮಕ್ಕಳು ಬಂದು ಬಳಗ ಶೂನ್ಯ. ನಾನು ನನ್ನದಂದ್ರೆ ಮಾತ್ರ ಸತ್ಯ. ಈ ಪ್ರಪಂಚದಲ್ಲಿ ಯಾರನ್ನೂ ನಂಬಾರ್ದು. ನಮ್ಮ ಬುದ್ಧಿ ನಮ್ಮ ಕೈಲೇ ಇರಬೇಕು. ಏನ್ರಿ ಬಂದಿರೋದು ನಿಮ್ಗೆ? ಯಾಕ್ರಿ ಇಲ್ಲಿ ಮನೆ ಹತ್ತಿ ಉರಿತಾ ಇದ್ರೆ ನಿಮ್ಗೆ ಈ ಕುಡಿತ ಚಟನೆ ಹೆಚ್ಚಾಯ್ತು. ಹೇಳ್ರಿ, ಹೇಳಿ. ಯಾಕಂದ್ರೆ ನಿನ್ನಂತ ಸತಿ ಶಿರೋಮಣಿನ ನನ್ನ ಹೆಂಡತಿಯಾಗಿ ಪಡೆದಿನಲ್ಲ, ಅದಕ್ಕೆ ಈ ಪರಮಾತ್ಮನ ಜೊತೆಲೇ ಕರ್ಕೊಂಡು ಬಂದಿದ್ದೀನಿ. ಯಾವ ಅಕ್ಕ ಯಾವ ಮಾವ ಯಾರು ಸತ್ರೆ ನನಗೇನು? ಹೌದ್ರಿ, ಪಾಪ ಚಿಕ್ಕಪ್ಪಗೆ ಹುಷಾರಿಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಹೋಗಿ ಏನಾಯ್ತು ಅಂತ ನೋಡಿ.
ಯಾವಕ್ಕ ಯಾರು ಸತ್ರೆ ನನಗೆ ಏನು ಏಯ್ ಕೊಚ್ಚಲ್ ಬಿದ್ರು ಏನು ಆಗಿಲ್ಲ ಅನ್ನೋ ಜಯ ಸೇರ್ಸೋಳು ಮಳ್ಳಿ ಏನು ನಡೆದೇ ಇಲ್ಲ ಅನ್ನೋ ತರ ಆಡ್ತಾಳೆ ಮಂಚಕ್ಕೆ ಮೂರು ಮತ್ತೊಂದು ಕಾಲು ಅಂದಂತೆ. ಯಾಕೆ ಈ ರೀತಿ ಮಾತಾಡ್ತೀರಾ? ನೋಡಿ, ನೀನ್ ಏನ್ ಬೇಕಾದ್ರು ಅನ್ನಿ, ಆದ್ರೆ ನನ್ನ ನಾನ್ ನಡತಗಟ್ಟೋಳು ಅಂತ ಮಾತ್ರ ಅನ್ಬೇಡ್ರಿ. ನೀನು ಮನಸ್ಥಿತಿನೋ ಅಂದಿ ಅನೈತಿಕ ಸಂಬಂಧ ಹೊತ್ತು ನಿಂತಿರೋ ಕಾರಣಿ ಹತ್ತು ಹತ್ತು ನನ್ನ ಪಿತ್ತನ ನೆತ್ತಿಗೇರಿಸ್ಬೇಡ. ಕೇಳಕ್ಕೆ ಯಾರು ಇಲ್ಲ. ಇನ್ನು ಮುಂದೆ ನೀನ್ ಯಾರೋ ನಾನು ಯಾರೋ ನನ್ನ ಪಾಲಿಗೆ ನನ್ನ ಬಿಟ್ಬಿಡು. ಬೇಡ ರೀ. ನೋಡಿ, ಈ ರೀತಿ ಅನುಮಾನ ನಿಮ್ಗೆ ನನ್ ಮೇಲೆ ಯಾಕ್ರಿ ಬಂತು? ಯಾಕೆ ಶುರುವಾಯ್ತು ರೀ? ಅಯ್ಯೋ ದೇವ್ರೆ, ನನ್ ಮೇಲೆ ಯಾರು ಅನುಮಾನ ಪಟ್ಟಿದ್ರು ನನಗೆ ಬೇಜಾರಾಗ್ತಾ ಇರ್ಲಿಲ್ಲ. ಆದ್ರೆ ನನ್ನ ತಾಯಿ, ನನ್ನ ಗಂಡನೇ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನಾನು ಏನ್ ಮಾಡ್ಲಿ? ಬೇಡ ರೀ, ಈ ರೀತಿ ನನ್ನ ಮೇಲೆ ಕಳಂಕ ಹೊರಿಸ್ಬೇಡಿ. ಚಿಕ್ಕಪ್ಪ, ಚಿಕ್ಕಪ್ಪ, ಚಿಕ್ಕಪ್ಪನಿಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ್ರು. ಲಕ್ಷ್ಮಿ, ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ. ಕಾಲ್ಗೂ ಕೂಡ ಬ್ಯಾಂಡೇಜ್ ಹಾಕಿದ್ದಾರೆ. ಎಕ್ಸ್ರೇನು ಕೂಡ ಮಾಡಿದ್ದಾರೆ. ಅಕಸ್ಮಾತ್ ಏನಾದ್ರೂ ಸರಿ ಹೋಗ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದಾರಮ್ಮ. ಚಿಕ್ಕಪ್ಪ, ನಿಮಗ್ ನೋವು ಕಡಿಮೆ ಆಗಿದೆಯಾ ಚಿಕ್ಕಪ್ಪ? ಸದ್ಯ ನಿಮಗ್ ಹುಷಾರಾದ್ರೆ ನನಗಷ್ಟೇ ಸಾಕು ಚಿಕ್ಕಪ್ಪ. ಲಕ್ಷ್ಮಿ, ನೋಡಕ್ ಆಗ್ತಾ ಇಲ್ಲ. ಲಕ್ಷ್ಮಿ, ಮನಸ್ಕಾಗಿರೋ ನೋವಿಗಿಂತ ಈ ಕಾಲ್ಗಾಗಿರೋ ನೋವೇನು ದೊಡ್ಡದೇನಲ್ಲ ಕಣಮ್ಮ. ನಮ್ಮಂತ ನಿರ್ಭಾಗ್ಯವಂತರು ಜೀವಂತವಾಗಿ ಬದುಕಿರಬಾರ್ದು. ಬೇಡ, ನೀವು ಈ ಮಾನವತರ ಮನೆ ಮಗ, ನಿಮ್ ಬಾಯಲ್ಲಿ ಈ ತರ ಮಾತು ಬರಬಾರ್ದು ಚಿಕ್ಕಪ್ಪ, ಬರಬಾರ್ದು. ನೋಡಿ, ಎಷ್ಟೇ ಜೀವನದಲ್ಲಿ ನಾವು ಕಷ್ಟಗಳು ಬಂದ್ರು ಅದನ್ನ ಅನುಭವಿಸೋ ಧೈರ್ಯ ಇರ್ಬೇಕು, ಧೈರ್ಯ ಇರ್ಬೇಕು. ಹೌದು ರೀ. ನೋಡಿ, ಲಕ್ಷ್ಮಿ ಮನೆ ಮಗಳಿದ್ದಾಗ ಮಗಳು ಕೂಡ. ಆದ್ರೆ ಮಕ್ಳ ಮುಂದೆ ನಮ್ಮ ಕಷ್ಟನ ಹೇಳ್ಕೋಬಾರ್ದು ರೀ. ಧೈರ್ಯ ತಂದ್ಕೊಳ್ರಿ. ಬನ್ನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನೋಡಮ್ಮ, ಇವತ್ತು ನಿಮ್ಮಣ್ಣ ಒಬ್ಬ ಇಲ್ಲ ಅಂದಿದ್ರೆ ನನ್ನ ಮಾಂಗಲ್ಯ ಭಾಗ್ಯನೇ ಕಳೆದೋಗ್ತಿತ್ತು. ನಿಮ್ಮ ಚಿಕ್ಕಪ್ಪ ನಾನೇ ನೋಡಕ್ಕಾಗ್ತಿರ್ಲಿಲ್ಲ ಅಮ್ಮ. ಲಕ್ಷ್ಮಿ, ಏನ್ ಹೇಳ್ತಾ ಇದ್ದೆ ನೀನು? ಇದು ಸಹಾಯನಾ? ಇದು ನನ್ನ ಕರ್ತವ್ಯ. ಇವರಿಗೆ ಅಲ್ಲೇ ಮಾಡುವ ಸಮಯಕ್ಕೆ ದೇವರು ನನ್ನನ್ನು ಅಲ್ಲಿ ಕಳಿಸ್ಕೊಟ್ಟ ಅಂತ ಕಾಣುತ್ತೆ. ರಾಮಣ್ಣ ನಮ್ಮನೆ ದೇವರು. ನಾವು ಬಡವರು ಅಂತ ಗೊತ್ತಾದ್ರೂ ನಿನ್ನನ್ನು ಈ ಮಾನವಂತರ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡು ಮಾನವೀಯತೆಯನ್ನು ಮೆರೆದರು ಕಣಮ್ಮ. ಆಕಾಶ್, ನಿನ್ ತಂಗಿ ಮನೆಯ ಮಾಣಿಕ್ಯ ಕಣೋ. ಈ ಬಾಳಿದ ಮನೆಗೆ ತಕ್ಕ ಸೊಸೆ. ಅದು ಅಲ್ಲದೆ ನನ್ನ ಪ್ರಾಣ ಕಾಪಾಡಿ
ನನ್ನ ಜೀವದಾನ ಮಾಡಿದ ಪುಣ್ಯಾತ್ಮ ಕಣ ನೀನು, ಪುಣ್ಯಾತ್ಮ. ಹಾಗೆಲ್ಲ ಮಾತಾಡಬೇಡಿ ರಾಮಣ್ಣ, ನಾನಾವತ್ತು ನಿಮ್ಮ ಸೇವಕ. ಲಕ್ಷ್ಮಿ, ಇವರ ಯೋಗಕ್ಷೇಮ ವಿಚಾರಿಸ್ಕೊಳ್ಬೇಕಾದದ್ದು ನಿನ್ನ ಕರ್ತವ್ಯ ಕಣಮ್ಮ. ಆಕಾಶ್, ಲಕ್ಷ್ಮಿ, ನೀವಿಬ್ರು ಯಾವ ತಾಯಿ ಹೆತ್ತು ಮಕ್ಕಳನೋ ಏನೋ, ನಿಮ್ಮಿಬ್ರಲ್ಲೂ ಮುಂದೆ ರಕ್ತ ಹರಿತಾ ಇದೆ. ನನ್ನ ಅರಿಶಿನ ಕುಂಕುಮ ಮಾಂಗಲ್ಯನ ಉಳಿಸ್ಕೊಳ್ಬಿಟ್ರಿ ನೀವು. ಅಕ್ಕ, ಯಾಕೆ ತಪ್ಪೀರಾಗ್ತಿದ್ದೀರಾ? ನೀವು ನಮ್ಮ ಪಾಲಿನ ಅಕ್ಕ. ಲಕ್ಷ್ಮಿ ನನ್ನ ತಂಗಿ ಆದ್ರೆ ನೀವು ನಮ್ಮ ಪಾಲಿನ ಅಕ್ಕ. ರಾಮಣ್ಣ ಕರ್ಕೊಂಡೋಗಿ ಮನ್ಗಿಸಿ, ಅನಂತರ ಏನಿದ್ರು ಮಾತಾಡೋಣ. ಬನ್ನಿ, ಕರ್ಕೊಂಡು ಬನ್ನಿ. ಬಾಳೊಂದು ನಂದನ ಅನುರಾಗ ಬಂಧನ. ದಿನೇ ದಿನೇ ನನ್ನ ಕಾಲಿನ ನೋವು ಜಾಸ್ತಿ ಆಗ್ತಾ ಇದೆ. ಈ ನೋವನ್ನ ತಡೆಯಕ್ಕೆ ನನ್ನಿಂದ ಆಗ್ತಾಯಿಲ್ಲ ಭಾರತಿ, ನನ್ನಿಂದ ಆಗ್ತಾಯಿಲ್ಲ. ನನ್ನಂತ ಪಾಪಿಗೆ ಇನ್ನು ಆ ದೇವರು ಯಾಕಪ್ಪ ಸಾವು ಕೊಟ್ಟಿಲ್ಲ? ಏನಂತ ಮಾತಾಡ್ತಾ ಇದ್ದೀರಾ ರೀ? ನೋಡಿ, ನಿಮ್ ಕಾಲಿಗೆ ಏನೂ ಆಗಿಲ್ಲ. ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ನಾನು ಹಾಸ್ಪಿಟಲ್ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸ್ತೀನಿ. ಸೂರ್ಯನ ಹತ್ರ ಯೋಚನೆ ಮಾಡ್ಬೇಡಿ ಆಯ್ತಾ? ಅಮ್ಮ ಲಕ್ಷ್ಮಿ, 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 ಎಲ್ಲಮ್ಮ ಸೂರ್ಯ? ಇತ್ತೀಚೆಗೆ ಅವನ ಮನೆಗೆ ಸರಿಯಾಗಿ ಬರ್ತಾನೆ ಇಲ್ಲ. ನಾನಂತೂ ನೋಡೇ ಇಲ್ಲ. ಎಲ್ಲಮ್ಮ ಅವನು? ಹೌದು ಚಿಕ್ಕಮ್ಮ, ನೋಡಿ ಬರ್ತಾ ಬರ್ತಾ ಯಾಕೆ ಗೊತ್ತಿಲ್ಲ, ಇತ್ತೀಚೆಗೆ ನನ್ನನ್ನು ಕಂಡ್ರೆ ಆಗೋದೇ ಇಲ್ಲ. ಮುಖ ಕೊಟ್ಟು ಮುಖ ಮಾತಾಡಿ ಸುಮಾರು ದಿನಗಳೇ ಆಗೈತೆ. ಅವರು ಕುಡಿತ ಚಟಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ. ಯಾವಾಗ ನೋಡಿದ್ರು ಬರೀ ಕುಡಿಯೋದ್ರಲ್ಲೇ ಇರ್ತಾರೆ. ನಾನೇನಾದ್ರೂ ಕೇಳಕ್ ಹೋದ್ರೆ ಹೇಳಕ್ ಹೋದ್ರೆ ನನ್ನ ಮೇಲೆ ಕೆಂಡದಂಗೆ ಬೆಂಕಿ ಕೆಂಡದಂಗೆ ಕಾಣ್ತಾರೆ. ಏನ್ ಹೇಳ್ತಿದ್ಯಮ್ಮ ಲಕ್ಷ್ಮಿ? ಕುಡಿತ ಚಟಕ್ಕೆ ಬಲಿಯಾಗಿದ್ದಾನ? ಅಯ್ಯೋ ದೇವ್ರೆ, ಯಾಕಪ್ಪ ಅವ್ರಿಗೆ ಇಷ್ಟೊಂದು ದುರ್ಬಿಧಿ ಬಂತು? ಅಯ್ಯೋ ಭಾರತಿ, ದೇವರ ಆಟ ಬಲ್ಲವರ. ಈ ಮಾನವಂತರ ಮನೆ ಮಾನ ಮರುಮತಿಯಲ್ಲ ಬೀದಿ ಬಂದಾಯ್ತು. ಈ ಸೂರ್ಯ ಈ ಮನೆ ಬೆಳಗು ದೀಪ ಆಗ್ತಾನೆ ಅಂದ್ರೆ ಬೆಂಕಿ ಬಿರುಗಾಳಿಯಾಗಿ ಸುಟ್ಟು ಬೂದಿ ಮಾಡ್ತಾ ಇದ್ದಾನೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ. ಏನೋ ಇದು ಕೊಡ್ತು ಬಂದಿದ್ಯಾ? ಯಾರು ಈ ಮನೆಗೆ ಕಳಂಕ ತಂದ್ಬಿಟ್ಟಿಯಲ್ಲೋ? ಯಾಕೋ ಯಾಕೋ ಕೊಟ್ಟು ಬಂದಿದ್ಯಾ? ಮಾತನಾಡದೆ ಮಾತಾಡ ತಲೆ ಕಳಿಸ್ಬೇಡ. ನನ್ನ ಪಾಳ ನನ್ನ ಬಿಟ್ಬಿಡು. ಆಯ್ತಪ್ಪ, ಸರಿಯಪ್ಪ, ನಿನ್ ಪಾಡಿನಲ್ಲಿ ಬಿಡ್ತೀನಿ. ನೋಡು, ನಿಮ್ಮ ಮಾವನ ಕಾಲನ್ನ ಆಪರೇಷನ್ ಮಾಡಿಸ್ಬೇಕು, ಅದಕ್ಕೆ ದುಡ್ಡು ಬೇಕು. ದುಡ್ಡು ಕೇಳ್ತಾ ಇದೀಯಾ? ಭಿಕ್ಷುಕರಿಗೆ ಅನ್ನ ತರದೇ ಹೆಚ್ಚು ಅಂದ್ಮೇಲೆ ದುಡ್ಡು ಕೊಡ್ತಾರ. ಈ ಮನೆಯಿಂದ ಹೊರ ಹಾಕು. ನೋಲ್ಗೆ ನಾಟಕ ಮಾತಾಡೋ. ಯಾರನ್ನ ಭಿಕ್ಷುಕ ಅಂತಿರೋದು? ನನ್ನ ಗಂಡ ಈ ಮನೆಗೆ ದೇವತ ಮನುಷ್ಯ ಕಣೋ. ಅವನ ಭಿಕ್ಷುಕ ಅಂತಿದ್ಯೇನೋ? ನಾನು ಓಡೋಟ್ಟಿದ್ಯಾ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಅಲ್ಲ ಅಂದಿದ್ರೆ ನಿಮ್ಮನ್ನ ದೊಡ್ಡ ವಿದ್ಯಾವಂತರಾಗಿ ಮಾಡಿದಕ್ಕೂ ಸಾಕಾಯ್ತು ಕಣೋ, ಅಕ್ಕ, ನನ್ನೇ ಮನೆಯಿಂದ ಹೊರಗೋಗು ಅಂತೀಯ?
ನೋಡು ಪತ್ರ. ತಪ್ಪು ಮಾಡ್ಬಿಟ್ಟೆ ಪಾರ್ತಿ, ತಪ್ಪು. ಈ ಮನೆ ಆಸ್ತಿ ಅಲ್ಲ, ನಾವು ರಬ್ಬರ್ ಫ್ಯಾಕ್ಟ್ರಿ ತಂದು ಇದು ಅಗ್ರಿಮೆಂಟ್ ಪೇಪರ್ ಅಂತ ಸೈನ್ ಮಾಡಿಸೋದ್ನಲ್ಲ, ಅಂದು ಇವನಿಗೆ ಎಲ್ಲ ವಿಲ್ ಮಾಡಿಸ್ಬಿಟ್ಟೆ ಪಾರ್ತಿ, ವಿಲ್ ಮಾಡಿ. ಈ ಮನೆ ಆಸ್ತಿ ಎಲ್ಲ ಸೂರ್ಯನ್ ಸೇರ್ತಕ್ಕದ್ದು. ನಾವು ಎಲ್ಲಿಯಾದರೂ ಹೋಗೋಣ. ತಿಳಿಸಲ್ಲ, ಈ ಮನೆ ನನಗ್ ಸೇರಿದ್ದು ಅಂತ. ಈ ಮನೆ ಮಾತ್ರ ಅಲ್ಲ, ಈ ಮನೆಯ ಸಮಸ್ತ ಆಸ್ತಿ ನನಗೆ ಸೇರ್ಪಟ್ಟಿತ್ತು. ಮೈ ಮೇಲೆ ಹಾಕಿರೋ ಚಿನ್ನ ಕೂಡ. ತಿಳಿಸಲ್ಲ? ಏನ್ ಮಾತು ಅಂತ ಆಡ್ತಾ ಇದೀರ ರೀ? ಅಲ್ಲ ರೀ, ಒಡ ಹುಟ್ಟೋರ್ ಜೊತೆ ಮಾತಾಡ ಮಾತೇನ್ರಿ ಇವು? ಬೇಡ ಬೇಡ, ಈ ರೀತಿ ಒಡ ಹುಟ್ಟೋರ್ ಜೊತೆ ನಡ್ಕೋಬಾರ್ದು ರೀ, ಈ ರೀತಿ ಎಲ್ಲ ಮಾತಾಡ್ಬಾರ್ದು. ಈ ರೀತಿ ಮಾಡಿದ್ರೆ ನೀವು ಜೀವನದಲ್ಲಿ ಸರ್ವನಾಶ ಮಾಡ್ತೀರಾ. ಆ ಶಾಪ ನಿಮ್ಗೆ ಕಾಡ್ತಾ ಬಿಡೋದಿಲ್ಲ ರೀ. ದಯವಿಟ್ಟು ನನ್ನ ಮಾತ್ ಕೇಳಿ, ಆ ಒಡ ಹುಟ್ಟೋಳಿಗೆ ಏನು ಅನ್ಬೇಡ್ರಿ. ಕಾಲ್ ಮುಗಿದು ಕೇಳ್ಕೊತೀನಿ. ಅವ್ರಿಗೆ ಆ ಮನೆ ಮುಟ್ಬೇಡ, ನಿನ್ನ ತುಳಿದು ಸಾಯ್ಸಾಕ್ಬಿಡ್ತೀನಿ. ಏ ಅಕ್ಕ, ನಿನ್ ಕೆಟ್ಟ ಮುಖ ನನಗೆ ತೋರಿಸ್ಬೇಡ. ಮೊದಲು ಈ ಮನೆಯಿಂದ ತೊಲಗು. ಇದೊಂದು ಪೀಡೆಯನ್ನು ಬಿಟ್ಟು ಎಲ್ಲ ತೊಲಗಿದಂಗೆ ಆಗುತ್ತೆ. ಇಲ್ಲ ಅಂದ್ರೆ ಈ ಮನೆಯಲ್ಲಿರೋ ವಸ್ತು ಬಂಗಾರ ಎಲ್ಲ ನನಗೆ ಸೇರ್ಪಟ್ಟಿದ್ದು. ಸತ್ಯಶಿರೋಮಣಿ, ಈ ಮನೇಲಿ ಒಂದು ವಸ್ತು ಕಡುವಾಯ್ತು ಅಂದ್ರೆ ಸಿಕ್ಕಾಕ್ಬಿಡ್ತೀನಿ. ಹುಷಾರ್, ಗೊತ್ತಾಯ್ತಲ್ಲ? ಬರ್ತೀನಿ. ಕೆಲಸ ಮಾಡ್ಬಿಟ್ರಿ, ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಎಳ್ದು ಬಿಟ್ರಲ್ರಿ. ಭಾರತಿ, ಈ ಪಾಪಿಗಳನ್ನ ಕ್ಷಮಿಸ್ಬಿಡೆ ಭಾರತಿ. ಮುಂದೊಂದು ದಿನ ಇಂಥ ಸನ್ನಿವೇಶ ಬರ್ತದೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಈ ರೀತಿ ಮಾಡಿಬಿಟ್ಟೆ ಭಾರತಿ. ಈ ಮನೆ ಆಸ್ತಿ ಎಲ್ಲ ಸೂರ್ಯನ ಹೆಸರು ಸೇರ್ತಕ್ಕದ್ದು. ಬಾ, ಈ ಮನೆಯ ಋಣ ನಮಗೆ ತೀರ್ತು. ಬಾ, ಎಲ್ಲಿಯಾದರೂ ದೂರ ಹೋಗೋಣ. ನೀವ್ ಹೇಳ್ದಂಗೆ ನಡೀರಿ ಚಿಕ್ಕಮ್ಮ. ಬೇಡ ಚಿಕ್ಕಮ್ಮ, ನನ್ನನ್ನ ಈ ಮನೆ ಮಟ್ಟಿ ಹಾಕ್ಬಿಟ್ಟು ದಯವಿಟ್ಟು ಹೋಗ್ಬೇಡಿ ಚಿಕ್ಕಮ್ಮ. ಅಳ್ಬೇಡಮ್ಮ, ಅಳ್ಬೇಡ. ಬೇಡ, ಅಯ್ಯೋ ಬೇಡ ಚಿಕ್ಕಮ್ಮ, ಬೇಡ. ನಿಮ್ಮನ್ನ ಕಳಿಸಿ ನಾನೇ ನರಕೆ ಆಗ್ತೀನಿ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ? ಸುಖ ದುಃಖ ಎರಡು ಅವನ ಸೂತ್ರದಲ್ಲಿ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ.
ಬಂಗಾರ ದಾರ ಅರ್ಶಿನ ದಾರ ಹೆಣ್ಣಿನ ಬಾಳಿಗೆ ಇದುವೆ ಆಧಾರ ಹೆಣ್ಣಿನ ಬಾಳಿಗೆ ಇದುವೆ ಆಧಾರ. ನಿಮಗೋಸ್ಕರ ನಾನಿದ್ದೀನಿ. ಎಷ್ಟೇ ಬಿಸಿಲಾಗ್ಲಿ ಮಳೆ ಆಗ್ಲಿ ನಿಮ್ಮ ನೆರಳಾಗಿ ನಾನಿರ್ತೀನಿ. ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನಾನಿಲ್ಲವೇನು ಈ ನನ್ನ ಜೀವ ಎಂದಿಗೂ ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು. ನಾನು ಮನೆ ಬಿಟ್ಟು ಬಂದು 5 ವರ್ಷಗಳೇ ಕಳೆದು ಹೋಯಿತು. ನಾನು ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ನಿಂತಿದ್ದೀನಿ. ಬಿಕಾರಿಯಾಗಿ ಬಂದ ನನಗೆ ನನ್ನ ಅಣ್ಣ ಅತ್ತಿಗೆಯ ಆಶೀರ್ವಾದದಿಂದ ಮುಟ್ಟಿದ್ದೆಲ್ಲ ಚಿನ್ನವಾಯಿತು. ಕೆಟ್ಟು ನಿಂತಿದ್ದ ರಬ್ಬರ್ ಫ್ಯಾಕ್ಟರಿಯ ಮಾಲೀಕರಾದ ವಸಂತವರು ಪರಿಚಯವಾಗಿ ಲಾಸಾಗಿ ನಿಂತಿದ್ದ ಫ್ಯಾಕ್ಟರಿಯನ್ನ ವಹಿಸಿಕೊಂಡೆ. ಅದರಿಂದ ಆ ಕಾರ್ಖಾನೆಯಿಂದ ಉತ್ತಮ ಲಾಭಾಂಶ ಬಂದು ವಸಂತರವರು ಒಂದು ಫ್ಯಾಕ್ಟರಿಯನ್ನ ನನಗೆ ವಹಿಸಿ 3 ಫ್ಯಾಕ್ಟರಿಯನ್ನ ಅವರೇ ವಹಿಸಿಕೊಂಡ್ರು. ಕಾರ್ಮಿಕರ ಬೆವರಿನ ಶ್ರಮದಿಂದ ನಾನು ಈಗ ಕೋಟ್ಯಾಧಿಪತಿಯಾಗಿ ನಿಂತಿದ್ದೀನಿ. ಹೇಗಾದರೂ ಮಾಡಿ ನನ್ನ ಅತ್ತಿಗೆಯ ಬಳಿ ಈ ಸಾಧನೆಯ ಬಗ್ಗೆ ಹೇಳ್ಕೊಳ್ಬೇಕು. ನನ್ನ ಅಕ್ಕನ ಮಗ ಸೂರ್ಯನಿಗೆ ನಾನು ಕಣ್ಣನಲ್ಲವೆಂಬುದನ್ನು ಸಾಬೀತುಪಡಿಸಬೇಕಷ್ಟೇ. ದೇವರೇ, ಈ ಸುದಿನ ಬೇಗ ಬರಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುವೆನು. ಕೇಳಿದೆಲ್ಲ ಕೊಟ್ಟಿದ್ದೀಯಾ ದೇವರೇ. ಆದರೆ ಈ ಕಳ್ಳನೆಂಬ ಕಳಂಕದಿಂದ ನನ್ನನ್ನು ಮುಕ್ತಿ ಮಾಡು ದೇವರೇ, ನಿನ್ನಲ್ಲಿ ಬೇಡಿಕೊಳ್ಳುವೆನು. ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದ್ಭುತ. ನನ್ನ ಕೈಯಿಂದ ತಡಿ ಕಾಯ್ತಾರ ಕಣೆ. ನಿನ್ನ ಲಗ್ನಾಗ ಯಾವಾಗ ಅಂತ ಹೇಳ್ಬಿಡು. ಕಾರ್ಕಳಿ ಬಸವೇಶ್ವರ ದೇವಸ್ಥಾನ ಹತ್ರ ಕರ್ಕೋಗ್ಬಿಟ್ಟು ತಾಲಿ ಕಟ್ಬಿಡ್ತೀನಿ. ತಾಲಿನೂ ಕೂಡ ಮುದ್ದಿನ ಮಾವನ್ ಮಗಳೇ. ಬಿಟ್ರೆ ಅಲ್ಲೇ ಪಕ್ಕದ ಗದ್ದೆ ಕರ್ಕೊಂಡು ಸೋಮ್ನೂ ಮುಗಿಸ್ಕೊಂಡ್ಬಿಡ್ತೀಯ ನೀನು ಅಂತ ನನ್ ಮಗ. ನೋಡು, ಇವೆಲ್ಲ ನನ್ನ ಹತ್ರ ಇಟ್ಕೊಳ್ಬೇಡ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಮಾತ್ರ ಮದ್ವೆ ಆಗೋದಿಲ್ಲ. ಮದ್ವೆ ಅಂತ ಆಗದಾದ್ರೆ ಮುಂದಿನ ಜನ್ಮಕ್ಕೆ ಆಗ್ಬೇಕಾದ್ರೆ ನೋಡ್ಕೊಳ್ಳೋಣ. ಅಲ್ಲ ಕಣಮ್ಮಿ, ನನ್ನ ಕೈಲಿ ತಗೊಂಬಂದ್ ಕೊಡು ಅಂದ್ಬಿಟ್ಟು ಚೆನ್ನಾಗೆ ತಿನ್ಬಿಟ್ಟು ಈಗ ಆಗಲ್ಲ ಅಂತೀಯ. ಅದು ಅಲ್ದಾನೆ ಹೆಸ್ರುಗಳು ಬೇರೆ ಹೇಳಿದೆ. ಸೋರೆಕಾಯಿ ಬೇಕು, ನುಗ್ಗೆಕಾಯಿ ಬೇಕು, ನನ್ನಂಗಿರೋದು ಕುಂಬಳಕಾಯಿಯೂ ಬೇಕು. ನಾನು ಉದ್ದುದ್ ಕೇಳಿದೆ, ದಪ್ಪನವ್ ಕೇಳಲಿಲ್ಲ. ಆಯ್ತು, ಹೇಳ್ತೀನಿ ಕೇಳು. ಉದ್ದುದ್ದೇ ಹೇಳ್ತೀನಿ ಈಗ. ಅದು ಚುಕ್ಕಿ ಬಾಳೆ ತರಬೇಕು ಅಂದೆ, ಎಲ್ಲನೂ ತಂದ್ಕೊಟ್ಟೆ. ಗಂಟ್ಲು ಪೂರ್ತಿ ತಿನ್ಬಿಟ್ಟು ಈಗ ಆಗಲ್ಲ ಅಂತೀಯ. ಏನ್ ಮಾಡ್ತೀನಿ ನೋಡ್ತಾ ಇರಿ. ಏನೋ ಮಾಡ್ತೀಯ ಅಬ್ಬಬ್ಬ ಅಂದ್ರೆ ರೇಪ್ ಮಾಡ್ಬೋದೇನೋ. ಬಾರ, ಅದನ್ನಾದ್ರೂ ಮಾಡ್ಕೋಗತ್ತ. ಬಾರ. ಅಯ್ಯಯ್ಯೋ, ಏನಪ್ಪ ಈ ನಡ್ರೋಡ ನಿಂತ್ಕೊಂಡು ನಾನು ರೇಪ್ ಮಾಡ್ಬಾ ಅಂತ ಕರಿತಾಳಲ್ಲ. ಈ ರಂಡೆನ ಏನಪ್ಪ ಮಾಡೋದು? ನನ್ನ ಕೈಲಿ ಮಾಡಬಾರ್ದ ಮಾಡಿಸಿ ಈ ನಮ್ಮೂರು ಜನ ಕೈಲಿ ಬೈಸಂಗ್ ಮಾಡ್ತಾಳಲ್ಲಪ್ಪ. ಈ ಯಾರಪ್ಪ ನನಗೆ ದಿಕ್ಕು? ಲೇ ಮಾವ, ಆ ಕಡೆ ತಿರ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀಯಾ? ಈ ಕಡೆ ತಿರ್ಕೊಂಡು ಮಾತಾಡು. ಎಲ್ಲ ನೀನೇ ಮಾತಾಡ್ತಾ ಇದೀಯಲ್ಲ, ಇನ್ ಮಾತಾಡೋಕ್ ನಂದು ಏನು ಉಳಿದಿದ್ದದು?
ಏನ್ ಮಾಡ್ತೀಯ ಮಿಂಚು? ಬಂದ್ ಕೆಲಸ ಆಗಿಲ್ಲ ಅಂದ್ಮೇಲೆ ಇಲ್ಲೇ ಐತೆ ಏನ್ ಮಾಡ್ತೀಯಾ? ನಾನು ಬೆಂಗಳೂರು ಸಿಟಿ ಕಡೆ ಹೊರಟ್ಬಿಟ್ಟಿದ್ದೀನಿ. ಊರು ಬಿಟ್ಟು ಹೋಗ್ತಾ ಇದೆಯೇನೋ? ಊರು ಬಿಟ್ಟು ಬೆಂಗಳೂರು ಸಿಟಿ ಕಡೆ ಹೋಗ್ತಾ ಇದ್ದೀನಿ. ಈ ಹಳ್ಳಿಯಾಗ ಏನಾಯ್ತೆ ಹೇಳು? ಹಳ್ಳಿ ಮುಖ ಹುಳ್ಳಿ ಸಾರು ಅಂತ ನೋಡಿದ್ದೆ ನೋಡಿ ಬೇಜಾರಾಗ್ಬಿಟ್ಟದೆ. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲೆ ಉರಿತು ಅನ್ನುವಾಗೆ ಹೀಗಾದ್ರಿ ನನ್ನ ಮಗಂಗೆ ಬುದ್ಧಿ ಬಂದದೆ. ನಾವು ಫಸ್ಟು ತೊಲಗ ಹೋಗಪ್ಪ, ನಮ್ಮ ಮಿಂಚು ನನಗೆ ಉಳ್ಕಲಿ. ಇಲ್ಲೇ ನನ್ನ ಮಗನೇ ಸಾಮ, ನಾನು ಎಷ್ಟೊತ್ತಿಗೆ ತೊಲಗೋದ್ರು ಸಾಕು ಅಂತ ಕಾಯ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗ್ತೀನಿ, ಈ ಬಂಗಾರ ಜಿಂಕೆನ ಹೊತ್ಕೊಂಡೇ ಹೋಗ್ತೀನಿ. ಅಲ್ಲ ಕಣೋ, ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ನಿನ್ಗೆ ಬುದ್ಧಿ ಬೇಡವಾ ಅಂತ. ಅಲ್ಲ ಕಣೋ, ಹಳ್ಳಿಲಿರೋಂಥ ಜನ ಬೆಂಗಳೂರು ಸಿಟಿಲಿ ಸಿಗ್ತಾರೇನೋ? ಹಳ್ಳಿಲಿರೋಂಥ ವಾತಾವರಣ ನಿನ್ ಬೆಂಗಳೂರಲ್ಲಿ ಇರುತ್ತಾ ಅಂತ ಎಲ್ಲಾನು ಬಿಟ್ಬಿಟ್ಟು ಎಲ್ಲೋ ಕಾಣ್ದೇ ಇರೋ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ಗೇನು ಅನ್ನಿಸ್ತಾ ಇಲ್ವಾ ಅಂತ. ಮಿಂಚು, ನೀನ್ ಹೇಳೋದೇನೋ ಸರಿ, ಇಷ್ಟೆಲ್ಲ ಅನುಕೂಲ ಸಿಟಿಯಾಗಿಲ್ಲ, ಕೆಟ್ಟು ಪಟ್ನ ಸೇರು ಅನ್ನೋ ಹಾಗೆ ನೀನು ನಿನ್ನಂತಹ ಮುದ್ದಾದ ಗೊಂಬೆಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿ ಐ ಲವ್ ಯು ಅಂತ ಹೇಳಿ ಅಂತ ಈ ರೀತಿ ನಾಟಕ ಮಾಡಿದೆ. ಆಮೇಲೆ ಪ್ರೀತಿ ಇದ್ದದೋ ಇಲ್ವೋ ಅಂತ ಚೆಕ್ ಮಾಡುವ ಅಂತ ನಿನ್ ಮುಂದೆ ಈ ಊರ್ನೇ ಬಿಟ್ಟು ಹೋಗೋ ನಾಟಕ ಆಡ್ತಾವನಿ. ನಾನು ಬೆಳಿಬ್ಬೆಲ್ಲ ಏನಂದೆ? ಅಲ್ಲ, ಇವನಿಗೆ ಕೆಟ್ಟ ಕಾಲ ಬತ್ತು ಅಂದರೆ ಅವ್ನಿಗೆ ಒಳ್ಳೆ ಕಾಲ ಬತ್ತು ಅಂದರೆ ನಂಗೆ ಕೆಟ್ಟ ಕಾಲ ಶುರುವಾಯ್ತಲ್ಲಪ್ಪ ಶಿವನೇ. ಅಲ್ಲ ಕಣೋ, ಅದೇನೋ ಸಾಲ ಗಿಲ ಎಲ್ಲ ಮಾಡ್ಬಿಟ್ಟು ಪಟ್ನ ಸೇರ್ಕೋತಾರೆ ಅಂತ ಅಂದ್ರಲ್ಲ, ಆತರ ಏನಾದ್ರು ಸಾಲ ಗಿಲ ಮಾಡ್ಕೊಂಡ್ಬಿಟ್ಟಿದ್ಯಾ ಹೆಂಗೆ ಅಂತ? ಮಿಂಚು, ಈ ಗಿರಿ ಸಾಲ ಮಾಡಿ ಸಾಲ ಮಾಡುವಂತನಲ್ಲ, ನನ್ನ ಅಕೌಂಟ್ನಾಗೆ 10 ಲಕ್ಷ ರೂಪಾಯಿ ಇದೆ. ಬೇಕಾದ್ರೆ ಚೆಕ್ ಬುಕ್ ತೋರ್ಸ್ಲಾ? ಬೇಡ, ನೀನೇ ಮಡಿಕ. ಎಲ್ಲ ಕುರಿ ದುಡ್ಡಿ, ಏನ್ ನೋಡಕ್ಕೆ ಹೋಗ್ಬೇಡ ಬಿಡು. ಯಾವ್ದೋ ಒಂದ್ ದುಡ್ಡು ಒಟ್ಟಲ್ಲಿ ಐತಲ್ಲ ಗಿರಿ, ನೀನೇನು ಯೋಚನೆ ಮಾಡ್ಬೇಡ. ನೀನು ಯಾವ ಊರುನು ಬಿಟ್ಟೋಗ್ಬೇಡ. ಇನ್ ಮುಂದೆ ನಿನ್ಗೆ ಬರೀ ಒಳ್ಳೆ ಕಾಲನೇ ಇರೋದು. ನಿನ್ ತಲೆನೇ ಕೆಡಿಸ್ಕೋಬೇಡ, ನೀನ್ ಇದೇ ಊರಲ್ಲೇ ಇರು. ಇವನ್ಗೆ ಒಳ್ಳೆ ಕಾಲ ಬತ್ತಂತೆ, ಇನ್ಗೆ ನಮ್ಗೆ ಈ ಊರಲ್ಲಿ ಕೆಟ್ಟ ಕಾಲ ಶುರುವಾಯ್ತಲ್ಲಪ್ಪ. ಗೋವಿಂದ ಗೋವಿಂದ. ಹೌದು, ಹಾಗಾದ್ರೆ ನಾನು ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್. ಅಲ್ಲೋಡ್ ಮಿಂಚು, ಗೂಟದ ಮಠ ಸ್ವಾಮಿಗಳು ಈ ಕಡೆನೇ ಬರ್ತಾ ಇದ್ದಾರೆ. ಈಗ ಅವರೆಲ್ಲ ಏನ್ ಬೇಕಾಗಿಲ್ಲ, ಅವ್ನು ಎಲ್ಲಿಗಾದ್ರೂ ಹೋಗ್ಲಿ, ಅವ್ನ್ ಕಟ್ಕೊಂಡು ನಮ್ಗೇನಾಗ್ಬೇಕು ಮಾವ? ಏನು ಇಲ್ಲಿ ಗಂಟ ಹೆಂಗೋ ನನ್ನನ್ನ ಸಾಕಿದೀಯ, ಹೌದು ತಾನೆ? ಯಾಕೆ ನಾನು ಗಿರಿನೇ ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಇಲ್ಲಿವರೆಗೂ ಸಾಕಿದ್ಯಾ ಅಂತಂದ್ಮೇಲೆ ಹೋಗಿ ಬಿಡು ಮಾವ, ನೀನೇ ಅವನಿಗೆ ದಾರೆ ಎರ್ದು ಕೊಟ್ಬಿಡು ಮಾವ. ಈ ಮಾತಾಡ್ಬೇಕು ಅಂತ ಎಷ್ಟು ದಿನದ ಕಾಯ್ತಾ ಇದೆ ಹೇಳು? ಅಲ್ಲ ಕಣಮಿ, ಇವನ್ ಗಿಳಿ ಹೊಡ್ದಿ ಗಿಡ್ಗುಂಪಾಯಿಗೆ ಆಗ್ತಾಗೈತಲ್ಲ ನನ್ನ ಬಾಳು. ಹಾಗಲ್ಲ ಮಾವ, ನಿನಗೆ ಅಂತ ಒಂದು ಹುಡುಗಿನ ಭಗವಂತ ಎಲ್ಲೋ ಸೃಷ್ಟಿ ಮಾಡಿರ್ತಾನೆ. ಅವಳು ಸಿಗೋ ತನಕ ಕಾಯಿ, ಆಮೇಲೆ ಮದ್ವೆ ಆಗಿ ಸಂತೋಷವಾಗಿರು. ಈಗೇನು ನೀನ್ ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀಯೋ ಇಲ್ವೋ? ಸಿಕ್ಕಿರ್ದು ಬಿಟ್ಬಿಟ್ಟು ಹುಡುಕೋ ಹೋಗ. ಸಿಕ್ಕಿರೋದು ಬಿಟ್ಬಿಡು, ಇದು ಬೇರೆಯವ್ರಿಗೆ ಆಯ್ತಲ್ಲ, ಬೇರೆ ಹುಡುಕ ಹೋಗು. ಆಯ್ತು, ಅಳು. ನನ್ ಮುದ್ದು ಬಂಗಾರ, ಎಂತಹ ಸ್ವೀಟ್ ನ್ಯೂಸ್ ಹೇಳ್ಬಿಟ್ಟೆ ನೋಡು. ಈ ಜೀವ ಈ ಭೂಮಿ ಮೇಲೆ ಹುಟ್ಟಿದ್ವು ಸಾರ್ಥಕ ಆಗೋಯ್ತು. ನೋಡು ತುದಿಗಾಲಲ್ಲಿ ನಿಂತವನೆ ಪಾಪ. ಕೊಡ್ಮವ ಕೊಡು. ನೀನ್ ಹೆಂಗಿದ್ರ ಅಲ್ಲಿ ಸಿಲಿಂಡರ್ ಹಾಕಕ್ ಹೋಯ್ತಿರ್ತಿಯಲ್ಲ, ಯಾರನ್ನಾದ್ರೂ ಪಟಾಯಿಸ್ಕೊಂಡು ಕೊಡು. ಲವ್, ನಾನು ಕ್ಯಾತ್ ಕಟ್ತಲೂ ಆಡ್ದೆ, ಎಲ್ಲ ತಾವು ಆಡ್ದೆ ಇವಳು ಸಿಗ್ಲಿ ಅಂತ. ಈಗ ಬಂದಿರೋದು ಒಂದು ನಾಟಕ ನೀನು ಹೊಡ್ಕೊಯ್ತಾ ಇದೆಯಲ್ಲಪ್ಪ. ತಕಪ್ಪ, ಕಟ್ಟಪ್ಪ. ಒಂದ್ ಬೇರೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕಪ್ಪ. ಯಾಕಪ್ಪ ಇದ್ರ ಮ್ಯಾಗ ಚಿಂತೆ ನಿನಗೆ? ಇನ್ನೇನಪ್ಪ ಕಟ್ಟಬತ್ತೆ ಮಾಂಗಲ್ಯ ಅಂತಂತ ನಾಮೇ ನಮ್ಮದೇ
ಅಣ್ಣ ಅಂದ್ರು ಹಾ ಅಲ್ಲ ಹಾ ಏನಪ್ಪ ಆ ಕೂಡ್ಲೂರು ಉಮೇಶ ಬಂದ ಓದ್ ನಾಟಕದಲ್ಲಿ ಆ ಗ್ಯಾರೇಜ್ ಕರ್ಕೊ ಹೋಯ್ತೀನಿ ಅಂತ ಕರ್ಕೊ ಹೋದ. ಈ ಊರ್ ಬಿಟ್ಬಿಟ್ಟು ಹೋಗಿ ಕ್ಯಾಟ್ ಕಟ್ಟಕ್ಕೂ ಆಡ್ದೆ. ಇಲ್ಲಿ ಕೂತಲ್ಲಪ್ಪ ನಮ್ಮ ಸಾರಳಿ ರಮೇಶಣ್ಣ, ಅವನು ಕರ್ಕೊಂಡು ಹೋದ. ನಾನೇನೋ ಆಸೆ ಪಡ್ಕೊಂಡು ಅಲ್ಲಿಂದ ಇಲ್ಲಿಗಂಡು ಬಂದೆ. ಇಲ್ಲೇನೋ ಸಿಗ್ತಾಳೆ ಅಂತ. ಹೋಗಪ್ಪ, ಎಷ್ಟು ಕುರಿ ಇದಾವು ಜೊತೆಗೆ? ಇನ್ನೊಂದು 4 ಕುರಿ ತಕೊಂಡು, ಇನ್ನೊಂದು 4 ಎಮ್ಮೆ ತಕೊಂಡು ಮೇಯಿಸ್ಕೊಂಡು ಹೋಗ್ತೀವಿ. ನೀನು ಸಿಲಿಂಡರ್ ತಗೋಬಾ, ಅಡುಗೆ ಮಾಡ್ಬಿಟ್ಟು ಉಂಡ್ಬಿಟ್ಟು ಹೋಗು ಅಂತ. ನಾನು ಕೊಡ್ಲಿಲ್ಲ ಅಂದ್ರೆ ನೀನು ಉಣ್ಣೋದು ಇಲ್ಲ. ಏ ಹೋಗು ಮಾವ, ನಾವಿಬ್ರು ಹನಿಮೂನ್ಗೆ ಹೋಗ್ಬೇಕು, ಅರ್ಜೆಂಟ್ ಅಲ್ಲಿ ಇದ್ದೀವಿ. ಡಾರ್ಲಿಂಗ್, ನೀನ್ ಹಲ್ಲಿ ಬಿಡ್ಬೇಡ, ನಂಗೆ ಭಯವಾಯ್ತದೆ. ಮೆಂಚು ಮುಂದೇನು ಮಾಡೋದು ಅಂತ. ಮುಂದೇನ್ ಮಾಡೋದು ಅಂತಂದ್ರೆ ಮದ್ವೆ ಅಂತ ಆಯ್ತು, ಮುಂದಕ್ಕೆ ಮಕ್ಕಳ ತಾನೇ ಮಾಡೋದು. ಸರಿ ಸರಿ ಹಾಗೆ ಮಾಡೋಣ. ಮೂದೇವಿ, ಅದಕ್ಕೆ ನಿಂತಿದ್ಯಾ ಅಂತ ಕಾಣ್ತದೆ ನೀನು. ನೋಡು, ಈಗ ಪಾಪ ನಮ್ಮ ಮಾವನು ಇಲ್ಲೇ ಇದ್ದಾನೆ, ಶ್ಯಾಮನು ಇಲ್ಲೇ ಇದ್ದಾನೆ. ನಾವಿಬ್ರು ಚೆನ್ನಾಗಿ ಓಡಾಡ್ಕೊಂಡಿದ್ರೆ ಅವ್ರ ಮನ್ಸಿಗೆ ನೋವಾಗುತ್ತೆ ತಾನೆ. ಅದಕ್ಕೆ ಬೇಡ, ಈ ಊರ್ ಬಿಟ್ಬಿಟ್ಟು ಬೇರೆ ಎಲ್ಲಾದ್ರೂ ಊರಿಗೆ ಹೋಗೋಣ, ಅಲ್ಲೇ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಏನಂತೀಯಾ? ಸರಿ ಸರಿ, ನೀನ್ ಹೇಳ್ದಂಗೆ ಆಗ್ಲಿ. ಹೆಂಗಿದ್ರು 10 ಲಕ್ಷ ಬಡಿಕೊಂಡಿದೆಯಲ್ಲ, ಅದು ಅಕೌಂಟ್ ಅಲ್ಲಿ ಇದೆಯಲ್ಲ. ನಡಿ ಮತ್ತೆ ಎಲ್ಲಾದ್ರೂ ಬಿಸ್ನೆಸ್ ಶುರು ಮಾಡೋಣ. ಸರಿನಾ? ಹಂಗೆ ಆಗ್ಲಿ. ಹಂಗೆ ನೀನ್ ಹಲ್ಗೊಂದು ಕ್ಲಿಪ್ ಹಾಕ್ಸೋಣ. ಹಾಗೆ ಬಿಡೋಣ ಬಿಡಿ. ಹಲೋ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೆ ವಿಕಾರ. ದೇವರೇ, ಏನಪ್ಪ ನಿನ್ನ ಪವಾಡ. ಕೇತಾಯುಗದಲ್ಲಿ ತಂದೆಯ ಮಾತನ್ನು ಪಾಲಿಸಲು ಶ್ರೀರಾಮಚಂದ್ರ ವನವಾಸಕ್ಕೆ ಬಂದ. ದ್ವಾಪರ ಯುಗದಲ್ಲಿ ಪಾಂಡವರು ಪಗಡೆ ಆಟದಲ್ಲಿ ಸೋತು ವನವಾಸ ಅಜ್ಞಾತವಾಸ ಮಾಡಿದ್ರು. ಸತ್ಯಚಂದ್ರ ವಿಶ್ವಾಮಿತ್ರನಿಗೆ ಕೊಟ್ಟ ಮಾತಿನಂತೆ ರಾಜ್ಯ, ಹೆಂಡತಿ, ಮಕ್ಕಳನ್ನು ಕಳೆದುಕೊಂಡು ಮಸಾಣವಾಸಿಯಾದ. ಆದರೆ ಏಕಪ್ಪ ನಮ್ಮ ಪಾಲಿಗೆ ಈ ವನವಾಸ. ನಾವು ಮಾಡಿದ ವಚನಭ್ರಷ್ಟತೆಯಾದರೂ ಏನು? ನನ್ನ ಹೆಂಡತಿ ಭಾರತಿ ಯಾರ ಮುಂದೆನೂ ಕೈ ಚಾಚೋಳಲ್ಲ. ನನ್ನ ಹೆಂಡತಿಗೆ ಏಕಪ್ಪ ಈ ಶಿಕ್ಷೆ. ಯುಗದಲ್ಲಿ ಶ್ರೀರಾಮಚಂದ್ರ ಮಹಾತಂತ್ರದಿಂದ ನೋಡಿ, ಸತ್ಯಹರಿಶ್ಚಂದ್ರ ತನ್ನ ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಸ್ಮಶಾನಕ್ಕೆ ಸೇರ್ದ. ಆದ್ರೆ ಅಜ್ಞಾತವಾಸ ಅದೇ ತಂದಿದ್ದಾನೆ. ಈ ಅಜ್ಞಾತವಾಸದಲ್ಲಿ ನಾವು ಕಷ್ಟಪಡೋದು ಪಡ್ಲೇಬೇಕು ರೀ. ಇದು ನಮ್ಮ ಜೀವನದ ಕೊನೆಯ ಗಳಿಗೆ. ಈ ಕುಂಟಾದ ಕಾಲನ್ನು ಹೊತ್ತು ನಾನು ಬದುಕಿರ ಭಾರತಿ, ಬದುಕಿಲ್ಲ. ನಾವು ಈ ಲೋಕವನ್ನು ಬಿಟ್ಟು ಹೇ ಲೋಕವನ್ನು ತ್ಯಜಿಸುವಂತೆ ಮಾಡ್ತೇವೆ. ಹೌದು, ನಾವು ಈ ಲೋಕವನ್ನ ಬಿಟ್ಟು ಈ ಲೋಕೆ ತ್ಯಜಿಸಲೇಬೇಕು. ನೀವ್ ಹೇಳ್ದಂಗೆ ಆಗ್ಲಿರಿ. ನಾವು ಬದುಕೋಕ್ಕಿಂತ ವಿಷ ತಗೊಂಡು ಸಾಯೋಣ ರೀ. ಭಾರತಿ, ಇದು ನಮ್ಮ ಜೀವನದ ಕೊನೆಯ ಕ್ಷಣ. ಈ ಸವನ್ನು ತೆಗೆದುಕೊಳ್ಳಲು ಒಂದು ಪಿಡುಗಾಸು ಇಲ್ವಲ್ಲಮ್ಮ. ಯೋಚನೆ ಮಾಡಬೇಡಿ ಅಂದ್ರೆ
ಈ ಗ್ರಾಮದಲ್ಲಿ ನಮ್ಮನ್ನ ಕೈ ಬಿಡೋದಿಲ್ಲ. ನಾನ್ ಭಿಕ್ಷೆ ಬೇಡ್ತೀನಿ. ಆ ಭಿಕ್ಷೆ ಬೇಡ ಹಣದಿಂದ ನಾನು ವಿಷ ತಗೊಂಡು ಬರ್ತೀನಿ. ನಡಿ, ನೀವು ಧೈರ್ಯ ತಂದ್ಕೊಳ್ರಿ, ಧೈರ್ಯ ತಂದ್ಕೊಳ್ಳಿ. ದೈವ ಭಿಕ್ಷೆ ಅದೇನ್ ನಡಿಬೇಕೋ ನಡಿಲಿ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ನಮಗಾರೋ ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವಿಲ್ಲ. ನಮಗಾರೋ ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವಿಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಸೋಂಬೇರಿ ಅನ್ನಬೇಡಿ, ನಾವೊಂದು ಅಂತವರಲ್ಲ. ಕೆಟ್ಟ ಕಣ್ಣ ಹಾಯಿಸಬೇಡಿ, ದಯಮಾಡಿ ಭಿಕ್ಷೆಯ ನೀಡಿ. ಕಲ್ಲಾದ ದೇವನು ಈ ಜನ್ಮ ಕೊಟ್ಟನು, ಕಲ್ಲಾದ ಜೇವನು ಹಾಳು ಜನ್ಮ ಕೊಟ್ಟನು. ಕೈಯ ಮುಗಿದು ಬೇಡುವೆ ನಾನು, ದಯಮಾಡಿ ಭಿಕ್ಷೆಯ ನೀಡಿ, ದಯಮಾಡಿ ಭಿಕ್ಷೆಯ ನೀಡಿ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಅಂದವಾದ ಹೆಣ್ಣಿಗೆ ಕೋಟಿ ಬೆಲೆಯ ಕಟ್ಟುವರು, ಕುರೂಪಿ ಹೆಣ್ಣಿಗೆ ನಾಯಿ ಅನ್ನುವರು. ಕಲ್ಲಾದ ದೇವನು ಈ ಜನ್ಮ ಕೊಟ್ಟನು, ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು. ಕೈಯ ಮುಗಿದು ಬೇಡುವೆ ನಾನು, ದಯಮಾಡಿ ಭಿಕ್ಷೆಯ ನೀಡಿ, ದಯಮಾಡಿ ಭಿಕ್ಷೆಯ ನೀಡಿ. ಈ ಧರ್ಮದ ಬೀಡಲಿ ನಮ್ಮನ್ನ ಕೈ ಬಿಡ್ಲಿಲ್ಲ ರೀ. ನೋಡಿ, ಸಾಕಷ್ಟು ದುಡ್ಡು ಹಾಕಿದ್ದಾರೆ. ಇದ್ರಲ್ಲಿ ನಿಮ್ ಇಚ್ಛೆ ಅಂತೆ ನಾನು ವಿಷ ತಗೊಂಡು ಬರ್ತೀನಿ. ನೀವಿಲ್ಲೇ ಇರಿ, ನಾನು ತಗೊಂಡು ಬರ್ತೀನಿ. ದೇವರೇ, ಗಂಡನೇ ದೈವವೆಂದು ನಂಬಿ ನನ್ನನ್ನೇ ಆರಾಧಿಸುವ, ನನ್ನ ಬಾಳಿನ ಉಳಿವಿಗಾಗಿ ಹೋರಾಡಿದ ನನ್ನ ಹೆಂಡತಿ ಕೈಲಿ ಭಿಕ್ಷೆ ಬೇಡ್ಬಿಟ್ನಲ್ಲಪ್ಪ ದೇವರೇ. ಭಾರತಿ, ಈ ಪಾಪಿ ಗಂಡನ್ನ ಸವಿಸ್ಬಿಡೆ ಭಾರತಿ. ವಿಷ ತಗೊಂಡು ಬಂದಿದ್ದೀನಿ. ನಾವು ಈ ಲೋಕನ ಬಿಟ್ಟು ಹೊರಟೋಗೋಣ. ಓಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಲು ಸೂತ್ರವಾಗಿಡಿದ ಗೊಂಬೆಯ ಮುರಿದ ಮಣ್ಣಾಗಿಸಲು ಕಂಬನಿದಾರೆ ಸುರಿಸಿದರು ಇವರೇ ಜೀವ ತೆಗೆಯಲು. ಅಯ್ಯೋ ಜೀವ ತೆಗೆಯಲು
ಬೀಳಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಲಿಯುವುದು ಹೀಗೆ ನಗುತ್ತಲಿರುವುದು ಸಾಯುವಂಥದ್ದೇನಾಗಿದೆ ನಿಮಗೆ? ಅಣ್ಣ ಮಾನವಂತರ ಮನೆ ಮಗಳು ಮತ್ತು ಮಾನವಂತರ ಮನೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗವಾದರೂ ಏನು ಬಂತು? ಏನಂತ ಹೇಳಪ್ಪ, ಎಲ್ಲ ನನ್ನ ಹಣೆ ಬರಪ್ಪ. ನೋಡು, ನಾವ್ ಈ ಲೋಕ ಬಿಟ್ಟು ಪರಲೋಕಕ್ಕೆ ಹೋಗ್ಲೇಬೇಕು. ಏನ್ ಮಾತು ಅಂತ ಆಡ್ತಾ ಇದೀರಿ ಅದಕ್ಕೆ? ನಿಮ್ಮ ಸವಗಳಿಗೆ ಬೆಂಕಿಡಲು ನಾನು ಬಂದಿಲ್ಲ. ನಿಮ್ಮನ್ನು ಕಾಪಾಡಿ ನಿಮ್ಮ ಪಾಪ ಕರ್ಮಗಳನ್ನು ಕಳೆಯುವುದಕ್ಕೆ ಆ ದೇವರು ನನ್ನನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದೇನೆ. ನಿಮಗೆ ನಾನಿದ್ದೀನಿ, ನಾನು ನಿಮ್ಮನ್ನು ಸಾಕ್ತೀನಿ ಅದಕ್ಕೆ. ಭಾರತಿ, ಯಾರೂ ನಮ್ಮನ್ನು ಸಾಕ್ಬೇಕಾಗಿಲ್ಲ, ಯಾರೂ ನಮ್ಮನ್ನು ಸಹಾನುಭೂತಿ ತೋರ್ಬೇಕಾಗಿಲ್ಲ. ನಮ್ಮ ಆತ್ಮದ ಉಸಿರು ಪರಮಾತ್ಮನ ಪಾದ ಸೇರ್ಬೇಕೆಂತಿರುವಾಗ ಯಾರು ತಾನೇ ಏನ್ ಮಾಡೋಕ್ಕಾಗುತ್ತೆ? ಅಣ್ಣ, ಏನನ್ನ ಈಗ ಮಾತಾಡ್ತಾ ಇದ್ದೀರಾ? ನಾನು ಯಾರೋನಾ? ನಿನ್ನ ರಕ್ತಾಂಶ ಉಟ್ಕೊಂಡಿರೋ ನಿಮ್ಮಗಳ ಸೇವೆ ಮಾಡೋದಕ್ಕೆ ಸಿದ್ಧನಾಗಿ ನಿಂತಿದ್ದೀನಿ ಅಣ್ಣ. ನನ್ನನ್ನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನು ಅಂತ ನನ್ನಿಂದ ದೂರ ಹಾಕ್ಬೇಡಿ ಅಣ್ಣ, ದೂರ ಹಾಕ್ಬೇಡಿ. ನಿಮ್ಮ ಕಾಲಿಡಿದು ಬೇಡಿಕೊಳ್ತೀನಿ ಅಣ್ಣ. ನೀ ಕೆಟ್ಟ ನಕ್ಷತ್ರ ಹುಟ್ಟಿದವನು ನೀನಲ್ಲ ಕಾಣೋ, ನೀನಲ್ಲ, ನಾನು ಕಾಣೋ, ನಾನು. ನಿನಗೆ ಕೊಡಬಾರದ ಶಿಕ್ಷೆಯನ್ನು ಕೊಟ್ಟು ಕಾಲಿಂದ ಒಂದಕ್ಕೆ ಆ ಭಗವಂತ ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟ ಕಣೋ, ಸರಿಯಾದ ಶಿಕ್ಷೆ. ಈ ಪಾಪಿ ಅಣ್ಣನ ಮೇಲೆ ಏಕಪ್ಪ ನಿನಗೆ ಇಷ್ಟೊಂದು ಇಷ್ಟ, ಪ್ರೀತಿ ವಾತ್ಸಲ್ಯ. ಹೋಗು, ಎಲ್ಲಾದರೂ ನೀನು ಚೆನ್ನಾಗಿರು, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಪ್ಪ, ಬಿಟ್ಬಿಡು. ಅಣ್ಣ, ದೇಹಗಳು ಬೇರೆ ಬೇರೆ, ಆದರೆ ಜೀವ ಒಂದೇ ಅಣ್ಣ, ಜೀವ ಒಂದೇ. ನೀನಿಲ್ಲದ ಜೀವನ ನೀನೇ ನನ್ನ ಪ್ರಾಣ. ಅಣ್ಣ, ನಿಮ್ ಕಾಲ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅಣ್ಣ. ಇನ್ ಮುಂದೆ ನಾನಿದ್ದೀನಣ್ಣ ನಿಮ್ಗೆ ಊರ್ಗೋಲಾಗಿ. ನಂದು ನಿಮ್ಮ ಮಗ ಇದ್ದಂಗೆ ರೀ, ದಯವಿಟ್ಟು ಮಾತಿಗೆ ಒಪ್ಕೊಳ್ಳಿ. ಆನಂದ್, ನಮ್ಮ ಪಾಲಿಗೆ ದೇವರ ಕೊಟ್ಟ ತಮ್ಮ ಕಣೋ ನೀನು, ದೇವರ ಕೊಟ್ಟ ತಮ್ಮ. ನಿನ್ನನ್ನು ನಿಂದಿಸಿ ಮಾತನಾಡೋದಕ್ಕೆ ನನಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟ ಕಣೋ. ಜೀವನ ಎಂಬ ಯುದ್ಧದಲ್ಲಿ ಗೆದ್ದು ನೀನು ತಾಯಿಗೆ ತಕ್ಕ ಮಗ ಕಣೋ, ತಾಯಿಗೆ ತಕ್ಕ ಮಗ. ನಡಿ ಹೋಗೋಣ. ಮೈದುನನೆಂದರೆ ಹೀಗಿರಬೇಕು, ಸೋದರನೆಂದರೆ ಹೀಗಿರಬೇಕು. ನಮ್ಮಯ ಆನಂದ ಹೇಗಿರಬೇಕು, ನಮ್ಮ
ಮನೆಮಯ ಆನಂದ ಹೇಗಿರಬೇಕು, ಎಲ್ಲರೂ ಹೊಗಳುವ ಆಗಿರಬೇಕು, ಇರಬೇಕು ಕೊಳಗೊಂದೂರು ತರಮೇಲೆ ಮನುಷ್ಯರು ಮಲಗಕ್ಕೆ ಬಂತಾಯಿ ಮನ್ಸ ಕೈ ಹಿಡ್ದಾರ ಪುಣ್ಣಂಜಿ ನಗನಗದ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನ ಎಷ್ಟೇ ನೋವುಗಳಿದ್ರು ಎಲ್ಲಾನು ಮರೆಸ್ಬಿಡುತ್ತೆ. ಈ ಪ್ರಪಂಚದಲ್ಲಿ ಇಲ್ಲ ಅಂದ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಆದ್ರಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀನ್ ಜಪ ಮಾಡ್ತಾ ಇದೀನಿ ನನ್ನ ದೇವ್ರೆ. ಸರ್ವನಾಶ ಮಾಡ್ತಾ ಇದ್ದೀರಾ. ಈ ಹಾಳಾದ ಕುಡಿತ ಚಟದಿಂದ ನಮ್ಮನೆ ಸರ್ವನಾಶ ಆಗೋಯ್ತು. ದೇವ್ರಂತ ಚಿಕ್ಕಪ್ಪ ಚಿಕ್ಕಮ್ಮನನ್ನ ಇಲ್ಸಲ್ದಿರ ಪದವರ್ಸಿ ಯಾಕೆಂದ್ರೆ ನಿನ್ನಂತ ಪತಿರತೆ ನಾನು ನೆನ್ಪೇ ಪಡೆದಿನಲ್ಲ, ಅದಕ್ಕೆ ಅವ್ರಗಳಿಗೆ ಶಿಕ್ಷೆ. ಅಯ್ಯೋ ದೇವ್ರೆ, ಮಹಾತ್ಮಾತ್ಮೋ ನನ್ನ ಕಳಂಕಿನಿ ಅಂತ ನನ್ನ ಮೇಲೆ ಅಪರಾಧ ಹೊರಿಸ್ತಾ ಹೇಳಕ್ಕೆ ಯಾರು ಇಲ್ಲ. ಬೆಟ್ಟಿ ಕೂಡಿಗೆ ಸೇರ್ಕೊಂಡ್ರು ನನ್ನ ಮಾವ ಆನಂದನ್ ಜೊತೆ ನಿನಗೆ ಸಂಬಂಧ ಇರೋದು ಗೊತ್ತಿಲ್ಲ ಅನ್ಕೊಂಡಿದ್ದೀನಿ. ನನಗೂ ಅಣ್ಣ ತಂಗಿ ಸಂಬಂಧ ಇರೋದು. ನಮ್ಮಿಬ್ಬರ ಮೇಲೆ ಹೊರಿಸ್ತೀರಾ? ಈ ರೀತಿ ನೀವು ತಾಳಿ ಕಟ್ಟಿರೋ ಹೆಂಡತಿಗೆ ಅಪೋದೆ ಹೊರಿಸ್ಬೇಡ್ರಿ. ನೀನು ಎಷ್ಟೇ ಹತ್ತು ಕರೆದ್ರು ಇಲ್ಲಿ ಕರುಣೆ ತೋರ್ಸಕ್ಕೆ ಯಾರಿಲ್ಲ. ಮತ್ತು ಈ ಮನೆಯಿಂದ ಬರೋದು ಏನಿದಲ್ಲ? ನನ್ನ ತಂಗಿ ಏನ್ ತಪ್ಕೊಂಡವಳೆ ಅಂತ ಈ ರೀತಿ ಹೊಡೆದು ಮನೆಯಿಂದ ಹೊರಗಾಡ್ತಾ ಇದ್ದೀರಾ? ಏನ್ ತಪ್ಪು ಮಾಡಿದ್ಲು ಅಂತ ಕೇಳ್ತಾ ಇದೀಯಾ? ನಿಂತವಳಲ್ಲ ಕೆಟ್ಟ ಮುಖ ಹೊತ್ಕೊಂಡು ಅವಳನ್ನೇ ಕೇಳು, ಹೇಳ್ತಾಳೆ. ಏನಮ್ಮ ಇದಲ್ಲ? ನೋಡೋಣ, ನಾನಂತೂ ಯಾವ ತಪ್ಪು ಮಾಡಿಲ್ಲ ಅಣ್ಣ. ಇವರಿದಾರಲ್ಲ, ಇಲ್ಸಲದ ಅಪ್ಪಂದನ ಹೊರಿಸಿ ಕಳಕಿದ್ದೆ ಅಂತ ಹೇಳಿ ಮನೆಯಿಂದ ಆಚೆ ಹಾಕೋದಕ್ಕೆ ನನ್ನ ಸಂಚು ಮಾಡ್ತಾ ಇದ್ದಾರೆ. ಬಾಬಾ, ನನ್ನ ತಂಗಿ ಗುಣ ಅಪರಂಗಿ ಅಂತ ನನಗೆ ಗೊತ್ತು. ನೀವೆಲ್ಲರೂ ಜಗಳ ತೆಗೆದು ಸುಮ್ಮನೆ ಮನೆಯಿಂದ ಹೊರ ಹಾಕ್ಬೇಡಿ. ಈ ಮಾನವಂತರ ಮನೆ ಮಗನಾದ ನಿಮ್ಗೆ ಶೋಭೆ ತರಲ್ಲ. ಏ ಆಕಾಶ್, ಮುಚ್ಚ ಬಾಯಿನ. ನಾನು ಹೇಗಿರ್ಬೇಕು ಅಂತ ನಿನ್ನಿಂದ ತಿಳ್ಕೊಳ್ಬೇಕಾಗಿಲ್ಲ. ನೀನು ಒಡೋಟಿನ ತಂಗಿ ಕಂಡ್ಕೊಂಡವ್ರ ಜೊತೆ ಚಕ್ರ ಆಡ್ಕೊಂಡು ಬೀದಿ ವೇಷ ಆಗಿದ್ದಾಳೆ. ನನ್ನ ತಂಗಿನ ವೇಷ ಅಂತ್ಯ, ನನ್ನ ತಂಗಿನ ನರ್ತ ಕೊಟ್ಟಳು ಅಂತ್ಯ. ನಿನ್ನ ಚೀಲ್ ಬಿಡ್ತೀನಿ. ಬೇಡ ಅಣ್ಣ, ಬೇಡ. ಇದೆಲ್ಲ ನಾನು ಕೇಳ್ಕ ಬಂದಿದ್ದೀನಿ ಅಣ್ಣ. ನನ್ನ ಹಣೆ ಬರ ಬಿಟ್ಬಿಡಣ. ಅವ್ರನ್ನ ಏನು ಮಾಡ್ಬೇಡ. ನೋಡು, ಅಂತ ಸೀತೆ ಮಾತೇನೆ ಈ ಪ್ರಪಂಚ. ಆ ಪ್ರಪಂಚ ಬಿಡ್ಲಿಲ್ಲ ಅಂದ್ಮೇಲೆ ಇನ್ನು ನಾ ಮಾಡೋಳಾಗಿರೋ ನನ್ನನ್ನ ಈ ಸಮಾಜದಲ್ಲಿ ಈ ಕಳಂಕ
ಏ ಆಕಾಶ್, ನನ್ನ ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯ? ನಿನ್ ತಂಗಿ ನಡ್ತೇವೆ, ಇಡೀ ಊರೇ ನೋಡಿದೆ. ಈ ವೇಷನ ಕರ್ಕೊಂಡು ಮೊದಲು ಈ ಮನೆಯಿಂದ ಹೊರಗೆ. ನಾನ್ ಮಾತ್ರ ಯಾರ ಜೊತೆನೂ ಕೆಟ್ಟದಾಗಿ ಆ ರೀತಿ ಅನೈತಿಕ ಸಂಬಂಧ ಇಟ್ಕೊಂಡಿಲ್ಲ ಅಣ್ಣ. ನನ್ ಮಾತನ್ನ ನಂಬು. ನನ್ ಬಡತನದಲ್ಲೇ ಹುಟ್ಟಿದ್ರು ಮಾನ ಮರ್ಯಾದೆಗೋಸ್ಕರ ಬದುಕಿದ್ದೀನಿ ಅಣ್ಣ. ನನ್ ಮಾತನ್ನ ನಂಬಣ್ಣ. ನಾನ್ ತಪ್ಪು ಮಾಡಿಲ್ಲ. ಲಕ್ಷ್ಮಿ, ಊರ ನಿನ್ನ ದುರ್ದು ನಾನು ನಂಬಲ್ಲ ಅಮ್ಮ. ನನ್ನ ತಂಗಿ ಗುಣ ಪ್ರಂಗಿ ಅಂತ ನನಗೆ ಗೊತ್ತು. ಆದ್ರೆ ನಿನ್ ಗಂಡನ ಮನಸ್ಸಿನಲ್ಲಿ ಒಲಸು ತುಂಬಿಕೊಂಡು ಸಂಶಯ ಭೂತ ಕಾಡುತ್ತಿದೆ. ಇಂಥ ಅನುಮಾನ ಪಡುವ ಗಂಡನ ಜೊತೆ ಬಾಳೋದಕ್ಕಿಂತ ನೀನು ನನ್ನ ಹತ್ರನೇ ಇರು. ನನ್ನ ತಂಗಿಯಾಗಿ ನಾನು ನಿನ್ನನ್ನು ಸಾಕ್ತೀನಿ. ಇವನೊಬ್ಬ ಹೇಳಿ ಒಡ ಹುಟ್ಟಿದ ಅಕ್ಕನ ಕಣ್ಣಿನಲ್ಲಿ ನೀರು ತರಿಸಿ ಮನೆಯಿಂದ ಹೊರ ಹಾಕಿದ ಮನೆಯಾಳ. ತಂದೆ ಸ್ಥಾನವನ್ನು ಕೊಟ್ಟು ಪ್ರೀತಿಯ ಮಮತೆಯನ್ನು ತೋರಿ ಇವನ ಹೇಳಿಗೆ ಕಾರಣವಾದ ಇವರ ಮಾವ ರಾಮಣ್ಣ ಮನೆಯಿಂದ ಹೊರ ಹಾಕಿದ ನೀಚ. ಬಾಂಧವ್ಯದ ಹೆರಿವೆ ಇಲ್ಲದ ಈ ಮನೆಯ ಶ್ರೇಯಸ್ಸಿಗಾಗಿ ದುಡಿಯುತ್ತಿದ್ದ ನನ್ನ ಸ್ನೇಹಿತ ಆನಂದ್ ಮೇಲೆ ಕಳ್ಳತನ ದೂರ ಹೊರಿಸಿದ ಮನೆಯಿಂದ ಹೊರ ತಳ್ಳಿದ ಟೂರಿ. ಇವನು ನಿನ್ನ ಗಂಡನಲ್ಲಮ್ಮ, ನಿನ್ನ ಪಾಲಿನ ಮೃತ್ಯು. ಈ ಮನೆಯ ಋಣ ನಿನಗಿದ್ದರೆ ನೀನು ವೇಶ್ಯಲ್ಲ. ಈ ಮನೆಯ ಗೃಹಲಕ್ಷ್ಮಿ ಎಂದು ಕರೆಯುವವರೆಗೂ ನೀನು ನನ್ನ ಹತ್ರನೇ ಇರುವೆ. ಬಾಮ ಹೋಗಮ್ಮ. ಅಯ್ಯೋ ದೇವ್ರೆ, ನಾನು ಯಾವ ತಪ್ಪು ಮಾಡಿದೀನಿ ಅಂತ ಈ ಶಿಕ್ಷೆ ಕೊಡ್ತಾ ಇದೀಯ ತಂದೆ. ನಾನಿವತ್ತು ನನ್ನ ಗಂಡನ ಮನೆಯಿಂದ ಅನೈತಿಕ ಸಂಬಂಧದ ದೂರನ ಹೊತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಈ ಮನೆಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಗಂಡ ಹೇಳೋದೇನಾದ್ರೂ ಸತ್ಯವೇ ಆಗಿದ್ರೆ ನಾನು ನಿಜವಾಗಿಯೂ ನನ್ನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದೆ. ಆದ್ರೆ ನನ್ನ ಅಣ್ಣನ ಮನೆ ನಾನು ತಲುಪುವಷ್ಟರಲ್ಲಿ ನಾನು ಸತ್ತು ಹೆಣವಾಗ್ಲಿ. ಕಣ್ಣೀರಲೆ ಹುಟ್ಟಿದ ತಾವರೆ ಹೆಣ್ಣು ಎಂಬರು, ಕಣ್ಣೀರಲೆ ಹುಟ್ಟಿದ ತಾವರೆ ಹೆಣ್ಣು ಎಂಬರು. ನಾನೇನ್ ತಪ್ಪು ಮಾಡ್ದೆ ಅಂತ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಪ್ಪ. ಒಂದ್ರ ಮೇಲೊಂದ್ರ ಮೇಲೊಂದು ಅಂತ ಶಿಕ್ಷೆ ಕೊಡ್ತಾನೆ ಇದೆಯಾ? ತಾಳಿ ಕಟ್ಟಿದ ಗಂಡನೇ ನನ್ನ ಮೇಲೆ ಅಪವಾದ ಹೊರಿಸಿ ಮನೆಯಿಂದ ಆಚೆ ದುಗ್ದ. ಇನ್ಯಾವ ಸುಖಕ್ಕೋಸ್ಕರ ನಾನು ಈ ಭೂಮಿ ಮೇಲೆ ಬದುಕಿರ್ಬೇಕು? ನನ್ನ ಕಳಂಕ ಹೊತ್ಕೊಂಡ್ರು ಇನ್ನೂ ಈ ಭೂಮಿ ಮೇಲೆ ಬದುಕಿರಬಾರ್ದು. ಯಾವ ಸುಖಕ್ಕೆ ನಾನು ಬದುಕಿರ್ಬೇಕು? ಹಲೋ ಲಕ್ಷ್ಮಿ, ಯಾರು? ನಾನು ಯಾರಂತ ನಿನಗೆ ಗೊತ್ತಾಗಿರ್ಬೇಕಲ್ಲ. ಗೊತ್ತಾಗಿಲ್ಲ. ನಿನ್ನ ಬಾಳು ಓ ಉದಯ್, ಏ ನಾಯಿ ನೀಚ, ಯಾಕೋ ನನ್ನ ಮನೆನೇ ಸರ್ವನಾಶ ಮಾಡ್ತೀಯಲ್ಲ? ಇನ್ನು ನಿನಗೆ ಸಾಕಾಗಿಲ್ವಾ? ಇನ್ನು ನಿನ್ ಸಾಕಾಗಿಲ್ವೇನೋ? ಇನ್ನು ಏನಾಗ್ಬೇಕು? ನಾನು ನಿನಗೆ ಅನ್ಯಾಯ ಮಾಡಿದ್ದೆ ಅಂತ ಈ ರೀತಿ ನಮ್ಮ ಮನೆನೇ ಸರ್ವನಾಶ ಮಾಡ್ಬಿಟ್ಟಿಯ? ಯಾಕೋ ಈ ರೀತಿ ನನ್ನ ಬಾಳಲ್ಲಿ ಆಟ ಆಡ್ಬಿಟ್ಟಿಯ? ಏನಾಯ್ತು? ಇದರಿಂದ ನಿನಗೇನ್ ಸಿಕ್ತು? ಲಕ್ಷ್ಮಿ, ನೀನು ಈಗ ಈ ರೀತಿ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳು. ಮಾನವಂತರ ಮನೆಯ ಕುಡುಕ ನಿನ್ನ ಗಂಡ ಸೂರ್ಯ ನನ್ನ ಕೈ ಸೆರೆಯಲಿದ್ದಾನೆ.
ಈ ತಕ್ಷಣ ನಮ್ಮ ತೋಟದ ಮನೆಗೆ ಬಂದ್ರೆ ನನ್ನ ಗಂಡನ ಪ್ರಾಣ ಉಳಿಯುತ್ತೆ, ಇಲ್ಲ ಅಂದ್ರೆ ನಿನ್ನ ಗಂಡನ ಪ್ರಾಣ ಯಮಲೋಕಕ್ಕೆ ಸೇರುತ್ತೆ. ಬೇಡ, ಇಲ್ಲ ಇಲ್ಲ, ನಾನು ಈ ಕ್ಷಣನೇ ಬರ್ತೀನಿ. ನನ್ನ ಗಂಡನ ಏನು ಮಾಡ್ಬೇಡ, ನನ್ನ ಗಂಡ ನನ್ನ ಕಾಪಾಡ್ಕೊ, ಏನು ಮಾಡ್ಬೇಡ. ನೀನು ಬಂದೇ ಬರ್ತೀಯ ಅಂತ ನನಗೆ ಇಚ್ಛೆ. ನೀನು ಒಬ್ಬಳೇ ಬೇಕು. ನಿನ್ನಣ್ಣ ಅಂತ ಹೋದ್ರೆ ನಿನ್ನ ಪ್ರಾಣ ಹೋಗುತ್ತೆ. ನಾನೊಬ್ಳೆ ಬರ್ತೀನಿ. ಹಲೋ ಹಲೋ ಹಲೋ. ಅಯ್ಯೋ ಅಯ್ಯೋ ದೇವ್ರೆ, ನನ್ನ ಗಂಡಂಗೆ ಏನಾದ್ರು ಈ ಚಾಡಾಳ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ನಾನು ಏನ್ ಮಾಡ್ಲಿ? ಇಲ್ಲಿ ಸಲ್ಲದ ಯೋಚನೆ ಗಂಡ, ಆಲೋಚನೆ ಗಂಡ, ನನ್ನ ಗಂಡ ತಲೆಗೆ ತುಂಬಿ ಅವ್ರ ತಲೆನೇ ಕೆಡಿಸ್ಬಿಟ್ಟಿದ್ದಾರೆ. ಇನ್ನು ಏನೇನ್ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ. ಇಲ್ಲ, ನನಗೆ ನನ್ನ ಗಂಡ ಬೇಕು, ನನಗೆ ನನ್ನ ಮಾಂಗಲ್ಯ ಬೇಕು, ನನ್ನ ಗಂಡ ನಾನು ಕಾಪಾಡ್ಕೋಬೇಕು. ಹೌದು. ಏನಾಯ್ತು? ಎಲ್ಲೋಗ್ತಾ ಇದೆಯಾ ಅಂತ ಹೇಳಮ್ಮ. ಅದು ಆ ಚಾಂಡಾಳ. ಅಂಥದ್ದೇನು ಆಗಿಲ್ಲ ಅಣ್ಣ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಯಾಕೋ ನನ್ನ ಮನಸ್ಸಿಗೆ ಸರಿ ಇಲ್ಲ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸರಿ ಆಗ್ಬೋದು. ನಿಲ್ಲು ಲಕ್ಷ್ಮಿ, ನೀನು ನನ್ನ ಜೊತೆ ಸುಳ್ಳು ಹೇಳ್ತಾ ಇದೀಯಾ. ನೀನು ಎಲ್ಲೋಗ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನಿಜ ಏನು ಅಂತ ಹೇಳಲೇಬೇಕು, ಇಲ್ಲ ಅಂತ ನನ್ನ ಮೇಲೆ ಆಣೆ. ಯಾಕಣ್ಣ ಯಾಕಣ್ಣ ಈ ರೀತಿ ಕಟ್ಟಿಗೆ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಹಿಂಗ್ ಮಾಡ್ತಾರಣ್ಣ. ಇವತ್ತು ನನ್ನ ಮಗನ ನಾನು ಕಾಪಾಡ್ಕೋಬೇಕು ಅಣ್ಣ. ಆ ಚಾಂಡಾಳ ಉದಯ ಇಲ್ಲನಲ್ಲ, ನನ್ನ ಗಂಡನ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಕೂಡು ಹಾಕಿ ಕಟ್ ಹಾಕಿದಾರಂತೆ. ಪಟಾಕಿ ಸರದಿಂದ ಅವ್ರನ್ನ ಕಟ್ ಹಾಕಿ ಸಾಯಿಸ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ. ಅದಕ್ಕೆ ಅವನು ಬಂದ್ರೆ ನಾನು ಅವನ್ನ ಬಿಟ್ಬಿಡ್ತೀನಿ ಅಂತ ಫೋನ್ ಮಾಡಿದ್ದ. ನಾನು ಹೋಗಿ ನನ್ನ ಗಂಡನ ಕಾಪಾಡ್ಕೊಳ್ಳಬೇಕಣ್ಣ. ದಯವಿಟ್ಟು ತಡಿಬೇಡ. ಲಕ್ಷ್ಮಿ, ಲಕ್ಷ್ಮಿ, ನಿಂದು ಎಂತ ಕೆಲವಂಚಮ್ಮ. ನಿನ್ನ ಗಂಡನನ್ನು ಕಾಪಾಡೋದಕ್ಕೆ ನೀನೊಬ್ಬಳೇ ಹೊಟ್ಟು ನಿಂತಿದೆಯಲ್ಲ, ನಿನ್ನ ಪ್ರಾಣವನ್ನು ಲೆಕ್ಕಿಸದೆ. ಅದು ಆಗಿರ್ಲಿ, ಆ ವಿಷದ ಸರ್ಪ ಅಂತ್ಯ ಆಗಲೇಬೇಕು. ಇದು ನಿನ್ನ ಕೊನೆ ಅಧ್ಯಾಯ. ನಾನು ನಿನ್ನ ಮಾತಾಡಲ್ಲ. ಲಕ್ಷ್ಮಿ, ಸಮಯ ಸಾಧಿಸಿ ನಾನು ಆ ತೋಟದ ಮನೆಗೆ ಬಂದು ಸೇರಿಕೊಳ್ಳುತ್ತೇನೆ. ನೀನು ನಂಬಿದಂಗೆ. ಇಂದು ನನ್ನ ಸಾಧನೆಯ ದಿನ. ನಾನು ಹೂಡಿದ ತಂತ್ರಕ್ಕೆ ನಿನ್ನ ಮನೆ ತಿರುಗಾಳಿಯ ತರಗಲಿಯಂತೆ ತೂರಿವ. ಸೂರ್ಯ, ನನ್ನ ಹೆಂಡತಿ ಸೂಳೆ ಅಂತ ತಿಳ್ಕೊಂಡಿದೀಯಲ್ಲ, ಅವಳು ಸೂಳೆ ಅಲ್ಲ ಕಣೋ, ಕುತೂರತೆ. ನಿಮ್ಮ ಮಾವ ಆನಂದ್ ಮತ್ತು ಲಕ್ಷ್ಮಿ ಅವರ ಮಧ್ಯೆ ಅನೈತಿಕ ಸಂಬಂಧ ತಂದಿಟ್ಟಿದ್ದು ನಾನೇ. ಅದು ಅಲ್ಲದೆ ನಿಮ್ಮ ಮಾವ ಆನಂದ್ ರಾಮಣ್ಣನ ಕೈ ಕಾಲುಗಳನ್ನ ಮುರಿದು ಬಾಳಿಗೆ ಅಂತ್ಯ ಆಡಿಸಿದವನು ನಾನು. ನನ್ನ ಚೇಲಗಳು ಅವರ ಕೈ ಕಾಲುಗಳನ್ನ ಮುರಿದು ಬಾ ಅಂದ್ರೆ ಸುಮ್ಮನೆ ಬಂದಿದ್ದಾರೆ. ಸೂರ್ಯ, ನೋವಾಗ್ತಾ ಇದೆಯಾ?
ಎಲ್ಲ ಯಾಕೆ ಹೇಳ್ತಾ ಇರೋದು ಗೊತ್ತಾ? ನೀ ಸಾಯುವ ಮುನ್ನ ಸತ್ಯ ಏನೆಂಬುದನ್ನ ತಿಳ್ಕೊಳ್ಳಿ ಅಂತ ಈ ವಿಷಯ ತಿಳಿಸ್ತಾ ಇರೋದು. ಈಗ ನಿನ್ನ ಹೆಂಡತಿ ನೋಡಲು ಸತ್ಯ ಶಿರೋಮಣಿ ಬರ್ತಾ ಇದ್ದಾರೆ. ಅವಳನ್ನ ಬೆತ್ತಲೆಯ ಮಾಡಿ ಅನುಭವಿಸ್ತೀನಿ. ನೀನು ಕಣ್ಣು ಮುಂದೆನೇ ನೋಡ್ತಾ ಯಾವ ತರ ಮಾಡ್ತೀನಿ ಅಂತ. ನಾಯಿ ನನ್ನ ಮಗನೇ, ನಿನ್ನ ಮರಳ ಮಾತನ್ನು ನಂಬಿ ನನ್ನ ಅವನತಿಗೆ ನಾನು ಕಾರಣ ಆಗಿಬಿಟ್ಟೆ. ಅಯ್ಯೋ ನಯವಂಚಕ, ನಿನ್ನ ಮಾತನ್ನು ಕೇಳಿ ನನ್ನ ಮಾವ, ನನ್ನ ಅಕ್ಕ, ನನ್ನ ಹೆಂಡತಿ ಆನಂದನನ್ನು ಕಳೆದುಕೊಂಡು ಬಿಟ್ಟೆ. ನನ್ನಂತ ಪಾಪಿ ಬದುಕಿರಬಾರ್ದು, ಸಾಯಿಸ್ಬಿಡು. ಏ ಸೂರ್ಯ, ನಿನ್ನ ಸಾಯುವ ಕಾಲ ಸಮೀಪಿಸಿ ಸ್ವಲ್ಪ ತಡಕೋ. ಏ ಪಾಪಿ, ಪ್ರಶಾಂತವಾಗಿ ಅಲ್ಲಲ್ಲ ಕಲ್ಲಲ್ಲ ಮಾಡಿ ಸರ್ವನಾಶ ಮಾಡ್ಬಿಟ್ಟಿಯಲ್ಲೋ ಮನುಷ್ಯನ. ನೋಡ, ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಾರಿ ಅನ್ನೋದನ್ನ ಕೇಳಿಲ್ವೇನೋ? ಇವತ್ತು ನಾನು ಮುಡಿದು ನಿನ್ನ ಪಾಲಿಗೆ ದುರ್ಗಿ ಆಗ್ಬೇಕಾಗತ್ತೆ. ಸಬಾಸ್, ಬಿಟ್ಬಿಡ. ಈ ಉದಯನ ಚಕ್ರಯುಧಲು ಸಿಲುಕಿದರು ಪೌರುಷಕ್ಕೇನು ಕಮ್ಮಿ ಇಲ್ಲ. ಲಕ್ಷ್ಮಿ, ನಿನ್ನ ತುಂಬು ಯೌವನವನ್ನ ನನಗೆ ಅರ್ಪಿಸ್ಬಿಟ್ರೆ ನಿನ್ನ ಗಂಡನನ್ನ ಕಳಿಸ್ಬಿಡ್ತೀನಿ. ಲೋಪರ್, ಒಂದು ಹೆಣ್ಣಿನ ಲೋಫರ್ ನನ್ನ ಮಗನೇ, ಹೆಂಗಸ್ರ ಜೊತೆ ಮಾತಾಡೋ ಮಾತೇನೋ ಇದು? ಲಕ್ಷ್ಮಿ, ನೀನೇ ಯಾಕೆ ಬಂದೆ? ನೀನು ಬಾಳ್ನ ಹಾಳು ಮಾಡ್ಬಿಡ್ತಾನೆ. ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗು ಲಕ್ಷ್ಮಿ, ಹೊಟ್ಟೋಗು. ಪರಿಸ್ಥಿತಿ ಕೊಟ್ಟು ನಾನು ಒಬ್ಳೆ ಹೇಗ್ರಿ ಹೋಗ್ಲಿ? ನಾನು ಹೇಗ್ರಿ ಸಮಾಧಾನವಾಗಿರ್ಲಿ? ನಿಮ್ಮನೆ ಪರಿಸ್ಥಿತಿಲಿ ನನ್ನ ಕೈದ ನೋಡಕ್ ಆಗ್ತಾ ಇಲ್ಲ ರೀ, ಆಗ್ತಾ ಇಲ್ಲ ರೀ. ನಾನು ಶೀಲ್ಗೆಟ್ಟವಳಲ್ಲ ರೀ, ನಾನು ಶೀಲ್ಗೆಟ್ಟವಳಲ್ಲ, ನಾನು ಕೆಳಗಿಡಿ ಅಲ್ಲ ರೀ. ಇದಕ್ಕೆಲ್ಲ ಕಾರಣ ಈ ಪಾಪಿ, ಈ ಪಾಪಿ ರೀ, ಪಾಪಿ. ನನ್ನ ನಂಬ್ರಿ, ನಾನೇನು ಲಕ್ಷ್ಮಿ, ನನಗೆ ಗೊತ್ತು ಲಕ್ಷ್ಮಿ, ನೀನು ಶೀಲಗೆಟ್ಟ ಹೆಣ್ಣಲ್ಲ ಅಂತ ನನಗೆ ಗೊತ್ತಾಯ್ತು. ನಿನ್ನ ಅರ್ಥ ಮಾಡ್ಕೊಳ್ದೆ ನಿನ್ ಸಂಶಯ ಪಟ್ಬಿಟ್ಟೆ. ನಿನ್ನ ಪಾಪಿ ಗಂಡನ್ನ ಕ್ಷಮಿಸ್ಬಿಡು ಲಕ್ಷ್ಮಿ, ಕ್ಷಮಿಸ್ಬಿಡು. ನಾನು ಮಾಡಿದ ದ್ರೋಹಕ್ಕೆ ಆ ಭಗವಂತ ನನಗೆ ಶಿಕ್ಷೆ ಕೊಟ್ಬಿಟ್ಟ. ನನಗೋಸ್ಕರ ನೀನು ಇಲ್ಲಿಂದ ಹೊಟ್ಟೋಗು ಲಕ್ಷ್ಮಿ, ಹೊರಟೋಗು. ಹೊರಟೋಗುದಕ್ಕೆ ನಾನ್ ಬಿಡ್ಬೇಕಲ್ಲ. ಈ ಚಂದನದ ಗೊಂಬೆಯನ್ನ ಸರಸವಾಟ ಆಡಿ ನಿನ್ನ ಗಂಡನನ್ನ ಬಿಡಬೇಕಾದ್ರೆ ನನ್ನನ್ನ ಸಂತೋಷಪಡಿಸ್ತೀಯ? ಬೇಡ ಲಕ್ಷ್ಮಿ, ಬೇಡ ಬೇಡ ಲಕ್ಷ್ಮಿ, ಅವನ್ ಮಾತು ಕೇಳ್ಬೇಡ. ನೀನ್ ಇಲ್ಲಿಂದ ತಪ್ಪಿಸ್ಕೊ ಹೊಟ್ಟೋಗು. ಬೇಡ ಲಕ್ಷ್ಮಿ, ನೀನ್ ಬಾಳ್ ಹಾಳು ಮಾಡ್ಬಿಡ್ತ ಲಕ್ಷ್ಮಿ. ಲಕ್ಷ್ಮಿ, ಒಂದೇ ಒಂದ್ಸಲ ನನ್ನ ಮನಸ್ಸಿನ
ಸೀತಾ ಮಾತೆಯನ್ನ ಕೆಣಕಿದ ರಾವಣ ಏನಾದ ಅಂತ ನನಗೆ ಗೊತ್ತಿಲ್ವಾ? ದ್ರೌಪದಿನ ಆ ಸಂಭ್ರಮದಲ್ಲಿ ಅವಳ ಸೀರೆನ ಎಳಕ್ ಬಂದ ಗತಿ ಏನಾಯ್ತು ನನಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನಿನ್ನ ಪರಿಸ್ಥಿತಿನೂ ಕೂಡ
ಮಾತಾಡ್ಲಿ ಅಂದ್ರೆ ಪುರಾಣ ಹೇಳ್ತಾ ಇದ್ದಾಳೆ. ಲಕ್ಷ್ಮಿ, ಮಹಾಲಕ್ಷ್ಮಿ, ಈ ಉದಯನಿಗೆ ಒಂದ್ಸಲ ನಿನ್ನ ಯೌವನವನ್ನ ಅರ್ಸ್ಬಿಡು. ಲಕ್ಷ್ಮಿ, ಮಹಾಲಕ್ಷ್ಮಿ, ಲಕ್ಷ್ಮಿ, ಉದಯ್, ಈ ಪತುರತೆಯ ಕೆಣಕಿ ನೀನು ಭಾರಿ ತಪ್ಪು ಮಾಡ್ಬಿಟ್ಟೆ. ಇನ್ಸ್ಪೆಕ್ಟರ್ ಪ್ರಕಾಶ್, ನನ್ನ ಭಾಗದಲ್ಲಿ ನಿನಗೆ ಅರ್ಧ ಭಾಗ ಕೊಟ್ಬಿಡ್ತೀರಿ, ನನ್ನ ಬಿಟ್ಬಿಡು. ಯಾ ನಾಯಿಗೆ ಬೇಕು ನಿಂದು? ಹಂದಿ ತಿನ್ನುವ ವಲಸಲ್ಲ. ಹಿಡಿಯೋ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ಆಡಿದ ಆಟಕ್ಕೆ ಮಾಡಿದ ಮೋಸ ವಿಧಿ ನೀಡಿದ ಶಿಕ್ಷೆ. ತಾನು ಮಾಡಿದ ತಪ್ಪಿಗೆ ವಿಧಿ ನೀಡಿದ ಶಿಕ್ಷೆ. ವಿಧಿ ನೀಡಿದ ಶಿಕ್ಷೆ. ಇನ್ಸ್ಪೆಕ್ಟರ್, ಇನ್ನೊಂದ್ಸಲ ಹೇಳ್ತೀನಿ, ವಿಷದ ಅಂತ್ಯ ಆಯ್ತು. ಲಕ್ಷ್ಮಿ, ಸುಖ ಸಂಸಾರದಿಂದ ಬಾಳ ಮಾಯ್ಪಟ್ಟು. ಸರಿ, ನಡೆಯಮ್ಮ. ನೋಡಿದೆಯಾ ನಮ್ಮ ಜೀವನ ಎಂಬ ನಾಟಕವನ್ನು? ಮುಗಿತಿದ್ದ ನಮ್ಮ ಬದುಕಿಗೆ ಆಸರೆ ಆದದ್ದು ನನ್ನ ತಮ್ಮ ಆನಂದ್. ಅವನು ಕೆಟ್ಟ ಹೆಸರಲ್ಲಿ ಹುಟ್ಟಿದವನು ಅಂತ ಯೋಚನೆ ಮಾಡ್ತಾ ಇದ್ದು. ಆದರೆ ಅವನು ಈ ಸಮಾಜದಲ್ಲಿ ಒಂದು ಹೆಸರು ಪಡೆದಿದ್ದಾನೆ. ನಮ್ಮ ಫ್ಯಾಕ್ಟ್ರಿಗೆ, ಧರ್ಮದ ಆಸ್ಪತ್ರೆಗೆ ನಮ್ಮ ಹೆಸರಿಟ್ಟು ಬಡಜನಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ. ನಾನು ಹೇಳಿರ್ಲಿ, ನಮ್ಮ ಆನಂದ್ ಒಂದಲ್ಲ ಒಂದು ದಿನ ಈ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಬೆಳೀತಾನೆ ಅಂತ. ಆದ್ರೂ ನಮ್ಮ ಮಾನವಂತರ ಮನೆಯ ಮಾಣಿಕ್ಯ ಆಗ್ಬಿಟ್ಟ ನಮ್ಮ ಆನಂದ ರೀ. ನಾನೇನೇ ಸಾಧನೆ ಮಾಡಿದ್ರು ನನ್ನ ಪಾಲಿಗೆ ತಂದೆ ತಾಯಿ ಸಮಾನರಾದ ನನ್ನ ಅಣ್ಣ ಅದಕ್ಕೇನೆ ಕಾರಣ. ಆನಂದ್, ಈ ಅಣ್ಣನ ಮನಸ್ಸನ್ನು ಗೆದ್ಬಿಟ್ಟೆ ಕಣ ನೀನು. ನಿನ್ನನ್ನು ಎಷ್ಟು ಕೊಂಡಾಡೋದು ಸಾಲದು ಕಣ. ಇನ್ನು ಮುಂದೆ ಈ ಅಣ್ಣನ ಪಕ್ಕದಲ್ಲೇ ಇರ್ಬೇಕಣ್ಣ ನೀನು. ಅಣ್ಣ, ನಿನ್ನನ್ನು ದೂರ ಮಾಡಿಕೊಂಡು ನಾನು ಅನುಭವಿಸಿದ ನರಕ ವೇದನೆಯೇ ಸಾಕು. ಇನ್ ಮುಂದೆ ವಿಧಿಯೇ ಬಂದ್ರು ನಮ್ಮ ಬೇರೆ ಬೇರೆ ಮಾಡೋಕ್ಕೆ ಆಗಲ್ಲ. ಈ ನನ್ನ ಮುದ್ದು ಅಣ್ಣಯ್ಯನ, ನನ್ನ ಅತ್ತಿಗೆನ, ನನ್ನ ಅತ್ತಿಗೆ ನನ್ನ ಪಾಲಿನ ಅಧಿದೇವತೆ. ನಾನು ಈ ಸಮಾಜದಲ್ಲಿ ಏನೇ ಹಣ ಗಳಿಸಿದ್ರು ಅದು ನಿಮ್ಮ ಆಶೀರ್ವಾದವೇ ಕಾರಣ. ಆದರೆ ಕಳ್ಳನೆಂಬ ಕಳಂಕವನ್ನು ಕಳ್ಳನಲ್ಲ ಎಂಬುದನ್ನು ಸಾಬೀತುಪಡಿಸಬೇಕಷ್ಟೇ. ನೀನು ಎಷ್ಟೊತ್ತಿಗೆ ಬೆಳೆದ್ರು ನನಗೆ ನಿನ್ನ ಮಗ ಇದ್ದಂಗೆ ಕಣಪ್ಪ. ನೀನು ಕಳ್ತನ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಜಗತ್ತೇ ನಿನ್ನ ಕಳ್ಳ ಅಂತ ಕೂಗಿ ಕೂಗಿ ಹೇಳಿದ್ರು ಈ ನಿನ್ನ ಹತ್ತಿಗೆ ಯಾವುದೇ ಕಾರಣಕ್ಕೂ ಒಪ್ಕೊಂಡಿರ್ಲಿಲ್ಲ. ಹೆಂಗು ಮಾನವಂತರ ಮನೆಗೆ ಮಾಲೀಕನಾಗಿ ಬಂದು ಈ ಮಾನವಂತರ ಮನೆ ಮಗನಾಗಿ ಉಳಿಸ್ಕೊಟ್ಬಿಟ್ಟೆ ಕಣೋ. ಭಾರತಿ, ಈ ನಮ್ಮ ಸಂಸಾರ ಆನಂದ ಸಾಗರ. ಈ ಸಮಯದಲ್ಲಿ ನಮ್ಮ ಜೊತೆ ಸೂರ್ಯ ಲಕ್ಷ್ಮಿ ಇದ್ದಿದ್ರೆ
ನಮ್ಮ ಸಂಸಾರ ಜೇನು ತುಂಬಿದ ಜೇನುಗೂಡಿನಂತೆ. ಅದಕ್ಕೇನಂತೆ ಆಕಾಶ್ ನಂಬರ್ಗೆ ಫೋನ್ ಮಾಡಿ ಅಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳ್ಕೊಂಡ್ರಾಯ್ತು. ಆಯ್ತು, ಫೋನ್ ಮಾಡಿ. ಹಲೋ ಆಕಾಶ್, ಏನು ಆನಂದು? ಎಲ್ಲಿದೆಯೋ? ಇಲ್ಲೇ ಊರಿನಲ್ಲಿ ಇದ್ದೀನಿ ಕಣ. ಹೇಳೋ ಆನಂದ್, ನಿನ್ ಮನೆ ಬಿಟ್ಟೋರಾಗಿಂದ ನಿನ್ ಫೋನ್ ಸ್ವಿಚ್ ಆಫ್ ಆಗಿತ್ತಲ್ಲ? ಹೌದು ಕಣ, ಫೋನ್ ಸ್ವಿಚ್ ಆಫ್ ಆಗಿತ್ತು. ನೀವೆಲ್ಲ ಫೋನ್ ಮಾಡ್ತೀರಾ ಅಂತ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಕಣ. ಇನ್ನು ಮುಂದೆ ಹಾಗಾಗಲ್ಲ ಕಣ. ಅಂದಾಗೆ ನಾನು ಚೆನ್ನಾಗಿದ್ದೀನಿ. ಮತ್ತೆ ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆ ಭಾರತಿ ನನ್ನ ಹತ್ರನೇ ಇದ್ದಾರೆ. ಅಂದಾಗೆ ಸೂರ್ಯ ಮತ್ತು ಲಕ್ಷ್ಮಿ ಹೇಗಿದ್ದಾರೋ? ಆನಂದ್, ನಿನ್ಗೊಂದು ಕೆಟ್ಟ ಸುದ್ದಿ ಕಣ. ಮಾನವಂತರ ಮನೆಯವನು ಬ್ಯಾಂಕ್ ಮಾಡಿ ಬಂದು ಹರಾಜ್ ಮಾಡ್ತಾ ಇದ್ದಾರೆ. ನನ್ನಿಂದ ಏನು ಮಾಡೋಕ್ಕಾಗಿಲ್ಲ ಕಣೋ. ಸೂರ್ಯ ಬೀದಿಗೆ ಬಂದ್ಬಿಟ್ರು ಕಣ. ಆನಂದು ಬೀದಿಗೆ ಬಂದ್ಬಿಟ್ರು. ಆಕಾಶ್, ಏನ್ ಹೇಳ್ತಾ ಇದೀಯಾ? ಮಾನವಂತರ ಮನೆ ಹರಾಜಾಗ್ತಾ ಇದ್ದಾರಾ? ಹೌದು ಕಣ. ನಾನು ಈಗಲೇ ಬರ್ತೀನಿ. ಹರಾಜು ಸ್ವಲ್ಪ ನಿಲ್ಸಿದ್ದು. ಸರಿ ಕಣ, ಆಯ್ತು. ಸೂರ್ಯ, ಏನಾಗಿದೆ ಅಣ್ಣ? ಏನಾಗಿದೆ? ತುಂಬಾ ಭಯ ಆಗ್ತಾ ಇದೆ. ನಮ್ಮ ಮನೆ ಮಾನವಂತರ ಮನೆಯನ್ನ ಹರಾಜು ಮಾಡ್ತಾ ಇದ್ದಾರಂತೆ. ನೀವು ಭಯ ಪಡಬೇಡಿ, ಬನ್ನಿ ಹೋಗೋಣ. ಬಂಧುಗಳೇ, ಈ ಮಾನವಂತರ ಮನೆಯವರು ನಮ್ಮ ಬ್ಯಾಂಕ್ನಲ್ಲಿ ಮಾಡಿರೋ ಸಾಲಕ್ಕೆ ಸರಿಯಾದ ಸಮಯದಲ್ಲಿ ಅಸಲು ಬಡ್ಡಿ ಕಟ್ತಿರೋ ಕಾರಣ ಈ ಮಾನವಂತರ ಮನೆಯನ್ನ ಹರಾಜು ಮಾಡ್ತಿದ್ದೇವೆ. ಈ ಹರಾಜಲ್ಲಿ ಎಲ್ಲ ಭಾಗವಹಿಸಿ ಯಾರಾದರೂ ಕೊಂಡ್ಕೋಬಹುದು. ಸರ್ಕಾರಿ ಸವಾಲು 25 ಲಕ್ಷ, 55 ಲಕ್ಷ, 60 ಲಕ್ಷ, 80 ಲಕ್ಷ ಒಂದು ಸಾರಿ, 80 ಲಕ್ಷ 2 ಸಾರಿ, 25 ಲಕ್ಷ. ಸರ್, ಹರಾಜ್ ಮಾಡೋದನ್ನ ನಿಲ್ಸಿ. ಮಾನವಂತರ ಮನೆಯವರಾದ ಸರ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಈ ಹರಾಜನ್ನ ನಿಲ್ಲಿಸ್ಬೇಕು? ಸರ್, ನಮ್ಮ ಹೆಸರು ಆಕಾಶ್ ಅಂತ. ಹೌದಾ? ಮಾನವಂತರ ಮನೆಗೆ ನನ್ನ ತಂಗಿನ ಮದುವೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬ್ಯಾಂಕ್ಗೆ ಹಣ ಕಟ್ಟಲು ಮಾನವಂತರ ಮನೆಯವರಾದ ರಾಮಣ್ಣ ಮತ್ತು ಸೂರ್ಯ ಬರ್ತಾ ಇದ್ದಾರೆ. ಎಷ್ಟೊತ್ತು ಬರ್ತಾರೆ? ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ಕುಂತ್ಕೊಳ್ಳಿ ಸರ್. ಬನ್ನಿ. ನಾನು ಇಲ್ಲ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಇದ್ದೀನಿ. ಲೇಟ್ ಆಯ್ತು ಸರ್, ಬರ್ತೀನಿ ನಾನು. ಇಲ್ಲ, ಖಂಡಿತ 3:30ಗೆ ಬಂದ್ಬಿಡ್ತೀನಿ. ಓಕೆ. ಟೈಮ್ ಆಯ್ತದೆ, ಯಾರು ಬರ್ತಾ ಇಲ್ಲ? ಬಂದ್ರು ಸರ್, ಸ್ವಲ್ಪ ಬಂದೇ ಬಿಟ್ಟು ನೋಡಿ ಸರ್. ಚಿಕ್ಕಪ್ಪ, ಅಷ್ಟೇ ಸಾಕು ನನಗೆ. ಇವತ್ತು ಇಷ್ಟು ದಿವಸ ನಿಮಗೆ ಚಿಕ್ಕಪ್ಪಗೆ ಅವ್ರು ಮಾಡಿದ ಪಾಪಕ್ಕೆ, ಅವ್ರು ಮಾಡಿದ ಕರ್ಮಕ್ಕೆ ನನ್ನ ಗಂಡ ಅನುಭವಿಸ್ಬಿಟ್ರು. ನಿಮಗೆ ಮನೆಯಿಂದ ಹೊರಗಾಕಿ ಎಷ್ಟು ತಪ್ಪು ಮಾಡಿದ್ರು ಅವೆಲ್ಲದಕ್ಕೂ ಶಿಕ್ಷೆ ಅನುಭವಿಸ್ಬಿಟ್ರು. ಸದ್ಯ ಇವತ್ತು ಈ ಮಾನವಂತರ ಮನೆ ಮುಳುಗ್ತಾ ಇದೆ ಚಿಕ್ಕಪ್ಪ, ಇವತ್ತು ಮುಳುಗ್ತಾ ಇದೆ. ಲಕ್ಷ್ಮಿ, ನೋಡು, ನಾವು ಬಂದಿದೀವಲ್ವಾ, ಯಾವುದೇ ಕಾರಣಕ್ಕೂ ಈ ಮನೆನ ಹರಾಜರಕ್ಕೆ ನಾವು ಬಿಡೋದಿಲ್ಲ. ಸಮಾಧಾನ ಮಾಡ್ಕೊ. ಸರ್, ನಮಸ್ಕಾರ. ಈ ಹರಾಜು ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸರ್ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದಿರಿ, ನಮ್ಮ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ದೀರಿ. ನೀವು ಬರ್ತಾವ್ರೆ ಅಂತ ಅಂದಕ್ಕೆ ನಾವು ನಿಲ್ಸ್ತೇನೆ ಇದು ಕಾಯ್ತಿತ್ತ. ಕೊಡು ತಗೊಳ್ಳಿ ಚಿಕ್ಕನ ಮಾನವಂತರ ಮನೆಯ ಮೇಲೆ ಸಾಲವನ್ನು ವಜಾ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ಸರ್. ಇನ್ನು ನಾವು ಬರ್ತೀವಿ.
ಸರಿ ಸರ್, ನೀವೇ ತಗೊಂಡ್ ಮನೆ, ನಮ್ಗೇನ್ ಕೆಲಸ ಇದೆ, ಬನ್ನಿ ನಾವು. ಅಕ್ಕ ಮಾವ ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮನೆಯ ಮುದ್ದು ಮಗನಾಗಿ ನಿಮಗೆ ಅನ್ಯಾಯ ಮಾಡ್ಬಿಟ್ಟೆ. ನಾನು ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಅಕ್ಕ ಸೂರ್ಯ, ಅವತ್ತು ನೀನು ದುರಹಂಕಾರದಿಂದ ನನ್ನನ್ನ ಬಾಯಿ ಬಂದಾಗ ಬೈದು ಕಳತನ ಒರೆಸಿ ಮನೆಯಿಂದ ಆಚೆ ತಳ್ದೆ. ಇವತ್ತು ಎಲ್ಲನ್ನು ಮೀರಿಸುವಂತ ಗುಣಗಳನ್ನ ಹೊತ್ತು ಈ ಮಾನವಂತರ ಮನೆಯ ಮಾಣಿಕ್ಯನಾಗಿ ಇವತ್ತು ನಮ್ಮನ್ನ ಕಾಪಾಡಿದಾನೆ. ಅದನ್ನ ಹತ್ಕೊಂಡು ನೀನು ಕ್ಷಮೆ ಕೇಳ್ದಲ್ಲ, ಅಷ್ಟೇ ಸಾಕೋಣ. ಆನಂದ್, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು ಆನಂದ್. ಸೂರ್ಯ, ಆಗಿದ್ದಾಯ್ತು. ಹಾಗೆ ಸೂರ್ಯ ಈಗೆಲ್ಲ ಮಾತಾಡಬಾರ್ದು ಕಣ. ನಾನು ಕಳ್ಳನಲ್ಲ ಅಂತ ಹೇಳಿಲ್ಲ, ಅಷ್ಟೇ ಸಾಕು. ನನ್ನ ಮುಂದೆ ನೀನು ದೊಡ್ಡನಾಗ್ಬಿಟ್ಟೆ. ಅಕ್ಕ ಮಾವ, ನನ್ನ ಮನೆಯ ಆಸ್ತಿ ಬಂಗಾರ ಎಲ್ಲ ಆನಂದಕ್ಕೆ ಸೇರ್ಪಟ್ಟಿದ್ದು. ನನ್ನನ್ನು ಎಲ್ಲರೂ ಕ್ಷಮಿಸ್ಬಿಡಿ. ಲಕ್ಷ್ಮಿ ಬಾ, ಈ ಮನೆಯಿಂದ ಎಲ್ಲರೂ ದೂರ ಹೋಗ್ಬಿಟ್ಟು ಕಣ. ಬಾ ಲಕ್ಷ್ಮಿ. ಸೂರ್ಯ, ಸೂರ್ಯ ಹೇಳಕನು ಬೇಡ. ಇನ್ ಮುಂದೆ ನಾವೆಲ್ಲ ಒಟ್ಟಾಗಿ ಬದುಕೋಣ, ಒಟ್ಟಾಗಿರೋಣ. ಸರಿನಾ? ನೀವೆಲ್ಲೂ ಹೋಗೋದು ಬೇಡ. ಎಲ್ಲೂ ಇನ್ನು ಮುಂದೆ ಇಲ್ಲೇ ಇದ್ದು ಈ ಮನೆತನದ ಗೌರವವನ್ನು ಕಾಪಾಡು. ಸರಿ ಬಾ. ಆನಂದ್, ಅಂತೂ ಇಂತೂ ಈ ಮಾನವಂತರ ಮಾಣಿಕ್ಯ ನೀನಾದೆ ಕಣೋ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ನಮ್ಮ ಮನುಮಲ್ಲು ನಿರ್ದೇಶಕರು ಆದಂಥ ಕುಮಾರಿ ರೂಪಕ್ ಅವರು ತುಂಬ ಕನಸು ಕಟ್ಕೊಂಡಿದ್ರು. ಈ ಒಂದು ಕಾರ್ಯಕ್ರಮನ ಮಾಡಬೇಕು, ತುಂಬ ಯಶಸ್ವಿಗೊಳಿಸಬೇಕು ಅಂತ ಕನಸು ಕಂಡಿದ್ರು. ಆ ಕನಸು ಇವತ್ತು ತುಂಬ ನೆನಸಾಗಿದೆ.